ಶಿವಂಕರಿ ಶಿವಪ್ರಿಯ ಶಿವಪದ ಶಿಷ್ಟೇಷ್ಟ ಶಿಷ್ಟಪೂಜಿತ ಅಪ್ರಮೇಯ ಪ್ರಕಾಶ ಮನೋವಾಚ ಮಗೋಚರ ನಾಗದೇವರನ್ನ ಎಲ್ಲ ಪ್ರತಿಷ್ಠಾದ ಪೂರ್ವ ಭಾಗ್ಯಾದಿ ಬಿಂಬಾದಿವಾಸ ಕಲಶಾದಿವಾಸ ಅಧಿವಾಸ ಹೋಮ ನಿರ್ಮಾಣ ಮತ್ತೊಂದು ಕಲ್ಪಾಂತರ ನಿವಾಸ ಕ್ರಮ ಆಗದೆ ಕಲಶಾದಿವಾಸ ಆಗದೆ ಇದೇ ಪ್ರಕಾರವಾದ ಅಧಿವಾಸ ಹೋಮಗಳು ನಂತಿನೆಂಟು ನಂಬಾಯಿನೆಂಟು ಕೊಟ್ಟು ವಿಚಾರ ಬಿಟ್ಟ ನಾಗದೇವರಂತ ಮಾತ ಕ್ಷಮಾಪನಮಲ್ಪ ಕೊಟ್ಟು ಆ ಬಿಂಬೋಪಾಟಿಗೆಲ್ಲ ಪ್ರತಿಷ್ಠಾನಗಳನ್ನು ಶುಭಕ್ರಮಲ್ಪ ಕೊಟ್ಟು ಪಿತೃ ಕಲಶಾಧಿಕೇಂದ್ರದವರ ಪೂರ್ಣ ಕಲಾಸಾಧಿಕ್ಯ ಅನುಷ್ಠಾನ ಚೈತನ್ಯ ಹೊಂದಿದ್ದು ಯಜಮಾನ ವರ್ಗದಾತೆಗಳು ಸಪಂಗಗಳು ವಿಶೇಷವಾಗಿ ನಾಲ್ಕೆಲ್ಲ ಪ್ರತಿಷ್ಠಾ ಉಪಾಯಗಳು ತಗಲಿ ಬರ್ತಿದ್ದ ಸಮಸ್ತ ಭಕ್ತ ವೃಂದಾವರಿಗೆ ಬರ್ಗಿನ ದುರಿತ ಭಿನ್ನಾನ ಕಷ್ಟ ನಷ್ಟದ ಮಾತು ಪರಿಹಾರವನ್ನು ಕೊಟ್ಟು ನಾಲ್ಕು ಕೊಡುತ್ತಕ್ಕ ಆಯುಷ್ಯ ಆರೋಗ್ಯ ಸಂಪತ್ತಿ ಸಂಪದಾದಿಯಿಂದ ಕೊಡುತ್ತಾದ ಧನ ಸಂಪತ್ತಿ ಕ್ಷೇತ್ರ ಕೊಡುತ್ತಕ್ಕ ಅನುಗ್ರಹ ಉಳ್ಳಾದಿಲ್ಲ ನಾಗದೇವರ ಪರಿವಾರ ಶಕ್ತಿ ಉದ್ದೇಶದಿಂದ ಮಾತ್ರ ರಕ್ಷಣೆ ಮತ್ತೊಂದು ಕಾಪಾಡುವುದು ದೇವರ ಅನಂತಾನಂತ ದೇವೇಶ ಅನಂತವರದಾಯಕ ಅನಂತಮೂರ್ತಿ ವಿಶ್ವಾತ್ಮ ಅನಂತಾಯ ನಮೋ ನಮಃ ಹರೇ ಕೃಷ್ಣ ನಮಸ್ಕಾರ ಗೋವಿಂದ. दक्षिणायने चापेरिके हेमन्तऋतौ मार्गशीर्षमासे कृष्णपक्षे षष्ठ्यां सर्वत्यवासनस्तु भौमवासरे ऋषिकाले आचार्यकेन कृता समस्तकर्मणः भगवान् सर्वात्मकश्रीतत्वादिष्ट वासुकी महानागराजरूपी परमात्मा प्रीयतं तत्सत् ब्रह्मार्पणं भवति. शरणविद्यप्रदायक ಕುಕ್ಷಿಮಃ ಲಂಬೋದರನೆ ಇಕ್ಷುಚಾಪನ ಗೆಲಿದನೆ ಕುಕ್ಷಿಮಃ ಲಂಬೋದರನೆ ಇಕ್ಷುಚಾಪನ ಗೆಲಿದನೆ ಕುಕ್ಷಿಮಃ ಲಂಬೋದರನೆ ಇಕ್ಷುಚಾಪನ ಗೆಲಿದನೆ ಕುಕ್ಷಿ ಮಹಲಂಬೋದರನೆ ಇಕ್ಷುಚಾಪನ ಗೆಲಿದನೆ ಪಕ್ಷಿವಾಹನ ಹರಿ ಹರಿ ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನ ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು 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 ಸಿದ್ಧಿ ವಿನಾಯಕ ಶರಣು
ವಿದ್ಯಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಪ್ರದಾಯಕ ಶರಣು ವಿದ್ಯಪ್ರದಾಯಕ ಶರಣು ವಿದ್ಯಪ್ರದಾಯಕ ಆ ಕೀರ್ತನಾರಂಭ ಕಾಲದಲ್ಲಿ ಸರ್ವ ವಿಘ್ನ ನಿವಾರಕನಾಗಿರತಕ್ಕಂಥ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಇಲ್ಲಿ ಚಪ್ಪರ ಮುಹೂರ್ತ ಆಗುವಾಗಲೇ ಆಗಿದೆ ಅದು ಎಲ್ಲವೂ. ಹಾಗೆ ದಿನನಿತ್ಯವೂ ಕೂಡ ಮಾಡುವಂಥ ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ವಿಘ್ನೇಶನನ್ನು ವಂದನೆ ಮಾಡಿಕೊಂಡು ಪುರೋಹಿತರು ತಂತ್ರಿದಾರಿಗಳು ಎಲ್ಲರೂ ಕೂಡ ಇಂತಹ ಒಂದು ಬೃಹತ್ ಧಾರ್ಮಿಕ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಭಾಗವಹಿಸುವಂಥವರಿಗೆ ಯಾವುದೇ ರೀತಿಯ ವಿಘ್ನಗಳು ಬರುವುದಿದ್ದರೂ ಕೂಡ ಅದು ಪಾರು ಮಾಡಿಕೊಂಡು ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳು ನೆರವೇರಬೇಕು ಎಂಬ ಪ್ರಾರ್ಥನೆ ನಡೀತಾ ಇರ್ತದೆ. ಇದು ವಿಘ್ನೇಶ್ವರನಿಗೆ ಸಲ್ಲುವಂಥ ಪ್ರಾರ್ಥನೆ. ಯಾಕಂದರೆ ಮೊದಲ ವಂದ್ಯ ದೇವರಾಗಿ ಆ ಗಣಗಳಿಗೆಲ್ಲ ಒಡೆಯನಾಗಿರ್ತಕ್ಕಂಥ ಮಹಾಗಣಪತಿ ಮತ್ತು ವಿಘ್ನಗಳನ್ನು ದೂರ ಮಾಡತಕ್ಕಂಥ ಭಗವಂತನಾಗಿದ್ದುಕೊಂಡು ಜೊತೆಗೆ ಆನೆಯ ಮುಖವನ್ನು ಹೊಂದಿರತಕ್ಕಂಥ ಆ ಗಜಮುಖ ಎಲ್ಲರ ಅಭಿಷ್ಟವನ್ನು ಈಡೇರಿಸುವುದರ ಮೂಲಕ ಇಷ್ಟಾರ್ಥವನ್ನು ಕೊಡಬೇಕು ಎಂಬ ಪ್ರಾರ್ಥನೆ ಮೊದಲಾಗ್ತದೆ. ಅದೇ ರೀತಿಯಲ್ಲಿ ಎಲ್ಲವೂ ಕೂಡ ಭಗವಂತನ ಲೀಲೆ, ಭಗವಂತನ ಲೀಲೆ ಇಲ್ಲದಿಲ್ಲ. ಹಾಗಾಗಿ ನಾವೆಲ್ಲ ಏನು ಮಾಡಬೇಕು? ಇಂಥ ಧಾರ್ಮಿಕ ಪ್ರಕ್ರಿಯೆಗಳು ಈ ಒಂದು ಶತಮಾನದಲ್ಲಿ ನಾವೆಲ್ಲರೂ ಕೂಡ ವೈಜ್ಞಾನಿಕ ಯುಗದಲ್ಲಿ ಇದ್ದರೂ ಕೂಡ ಮಾಹಿತಿ ತಂತ್ರಜ್ಞಾನದ ಈ ಒಂದು ಪರಿವೆಯಲ್ಲಿ ನಾವೆಲ್ಲ ಇದ್ದರೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳನ್ನು, ದೇವಸ್ಥಾನಗಳ ಆ ಗೌರವವನ್ನು, ಆ ಭಕ್ತಿ ಪರಂಪರೆಯನ್ನು ಬಹಳ ಬಹಳ ಉತ್ತಮ ರೀತಿಯಲ್ಲಿ ನಾವು ನಂಬಿಕೆಯಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಯಾಕೆ ಹಾಗಾದರೆ? ದೇವರು ಒಬ್ಬನೇ, ನಾಮ ಹಲವು, ಅನಂತ ನಾಮ ರೂಪಾಯ ಸರ್ವಾಕಾರ ವಿದಾಯಿನೇ ಸಮಸ್ತ ಮಂತ್ರವಾಚ್ಯಾಯ ವಿಶ್ವೈಕಪತೆ ನಮಃ ಅಂತ ಹೇಳಿದ ಹಾಗೆ ಯಾವುದೇ ರೂಪದಲ್ಲಿ ದೇವರುಗಳು ದೈವಗಳು ಇದ್ದರೂ ಕೂಡ ಆ ಮಹಾಶಕ್ತಿ ನಮ್ಮನ್ನೆಲ್ಲ ಅನುಗ್ರಹಿಸ್ತದೆ. ಆ ನಂಬಿಕೆ ನಾವು ಇಟ್ಟಾಗ ಖಂಡಿತವಾಗಿಯೂ ಕೂಡ ನಮಗೆ ಶ್ರೇಯಸ್ಸಿದೆ, ಉಜ್ಜೀವನಗೊಳಿಸಲಿಕ್ಕೆ ಅದು ಸಾಧ್ಯ ಇದೆ ಎಂಬ ಪ್ರಾರ್ಥನೆಯೊಂದಿಗೆ ಸತ್ಕರ್ಮಗಳನ್ನು ಮರೆಯಬಾರದು ಅಂತ ಹೇಳ್ತಾರೆ. ಸತ್ಕರ್ಮ ಮರೆಯುವುದು ಯಾವಾಗ? ಶ್ರೀಮಂತಿಗೆ ಬಂದಾಗ ಅಹಂಕಾರ ಬರ್ತದೆ, ಅಹಂಭಾವ ಬರ್ತದೆ. ಅದೇ ರೀತಿಯಲ್ಲಿ ಎಂತಹ ಹೊತ್ತಿನಲ್ಲೂ ಕೂಡ ದೇವರನ್ನು ಮರೆಯದೆ ನಾವು ಇರಬೇಕು ಅಂತ ಹೇಳ್ತಾರೆ. ಸಮುದ್ರ ಮಥನ ಕಾಲದಲ್ಲೂ ಕೂಡ ಹಾಗೆ. ಏನಂತ ಹೇಳಿದ್ರೆ ದೇವಾದಿ ದೇವತೆಗಳು ಕೂಡ ಕೆಲವೊಂದು ದುರ್ಗುಣಗಳನ್ನು ಹೊಂದಿರ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ದವನು ಯಾರು? ಶ್ರೀಮನ್ನಾರಾಯಣ ಅಲ್ವಾ? ಕೆಲವೊಮ್ಮೆ ಅಹಂಕಾರ ಬುದ್ಧಿಯಿಂದ ಏನಾದರೂ ಒಂದು ಮಾಡಿಕೊಂಡಾಗ ಅವರೇ ಬೇಕಾದ ಕಷ್ಟಗಳನ್ನು ತಂದು ಕೊಡ್ಬಿಡ್ತಾರೆ. ದೇವಾದಿ ದೇವತೆಗಳಿಗೆ ಅದು ಕಟ್ಟಿಟ್ಟ ಬುಟ್ಟಿ. ಯಾವಾಗ ನೋಡಿದರೂ ಶ್ರೀಮನ್ನಾರಾಯಣನನ್ನು ಒಂದನ್ನು ಸಲ್ಲಿಸುವಂಥ ಒಂದು ಕ್ರಮ ಅಲ್ವಾ? ಅದೇ ರೀತಿ ದುಷ್ಟರಾಗಿರ್ತಕ್ಕಂಥ ರಕ್ಕಸರು ಅವರು ಕೂಡ ಹಾಗೆ ಏನಾದರೂ ದುಷ್ಟ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕವಾಗಿ ಭಗವಂತನಿಂದ ನಿಗ್ರಹಿಸಲ್ಪಡ್ತಾರಂತೆ. ಹಾಗಾಗಿ ದುಷ್ಟ ನಿಗ್ರಹ ಶಿಷ್ಟರ ಪರಿಪಾಲನೆಗೋಸ್ಕರ ಇರುವಂಥವನೇ ಮಕ್ಷು. ಆ ಶಕ್ತಿ ದೇವನೇ ಭಗವಂತ ಶ್ರೀಮನ್ನಾರಾಯಣ. ಆ ಲಕ್ಷ್ಮೀ ಹಾಗೂ ನಾರಾಯಣರು ಸೇರಿದಂತೆ ಈ ಲೀಲೆಯನ್ನು ತೋರಿದಂಥ ಈ ಕಥೆಯೇ ಸಮುದ್ರ ಮಥನ. ಅದಕ್ಕೆ ಹೇಳಿದ್ದಾರೆ ದಾಸಾಗ್ರಗಣ್ಯರಾಗಿರ್ತಕ್ಕಂಥ ಪುರಂದರದಾಸರು ಒಂದು ಕಡೆ ಜೀವನದಲ್ಲಿ ನೀನು ಹೇಗಿರಬೇಕು ಅಂತ ಆ ದೇವರುಗಳು ಕೂಡ ಕಷ್ಟಪಟ್ಟಿದ್ದಾರೆ. ದುಷ್ಟರು ಹೇಗೂ ಕಷ್ಟಪಡ್ತಾರೆ ರಕ್ಕಸರು. ಅಂಥ ರೀತಿಯಲ್ಲಿ ಇರದೇ ಇರಬೇಕಾದರೆ ನೀನು ಈ ಸಮಾಜದಲ್ಲಿ ಹೇಗಿರಬೇಕಂತೇಳಿ ಅನೇಕ ಸಂದೇಶಗಳನ್ನು ಕೊಡುವುದರ ಮೂಲಕವಾಗಿ ನಮಗೆ ಎಚ್ಚರ ಕೊಟ್ಟವರು ಯಾರು? ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಶ್ರೀಪಾದರಾಜರು, ಜಗನ್ನಾಥ ದಾಸರಂಥ ದಾಸಶ್ರೇಷ್ಠರುಗಳು. ಒಂದು ಕಡೆ ಹೇಳ್ತಾರೆ ಪುರಂದರದಾಸರು, ಉಪದಿರು ಉಪದಿರು ಎಲೆ ಮಾನವ, ಉಪದಿರು ಉಪದಿರು ಎಲೆ ಮಾನವ,
ಹೆಬ್ಬುಲಿಯಂತೆ ಬೊಬ್ಬಿಡುತ್ತ ಕಾಯುವ, ಹೆಬ್ಬುಲಿಯಂತೆ ಬೊಬ್ಬಿಡುತ್ತ ಕಾಯುವ ಯಮದೇವ, ಉಪದಿರು ಉಪದಿರು ಎಲೆ ಮಾನವ, ಎಲೆ ಮಾನವ. ಸಾಗರದ ತೆರೆಯಂತೆ ಸಾವು ಪುಟ್ಟಿರಲಾಗಿ ಭೋಗಭಾಗ್ಯಗಳೆಂದು ಬಳಲೆ ಏಕೋ, ನಾಗಹೆಡೆ ನೆರಳಲ್ಲಿ ನಡುಗೋ ಕಪ್ಪೆಯ ರೀತಿ, ನಾಗಹೆಡೆ ನೆರಳಲ್ಲಿ ನಡುಗೋ ಕಪ್ಪೆಯ ರೀತಿ, ಕೂಗಿ ತಿರಿದರೆ ನಿನ್ನಾಗ ಕೇಳುವುದೇ ಉಪದಿರು ಉಪದಿರು ಎಲೆ ಮಾನವ. ಹೆಪ್ಪುಲಿಯಂತೆ ಯಮ ಬೊಬ್ಬಿಡುತ್ತ ಕಾದಿರುವ, ಹೆಪ್ಪುಲಿಯಂತೆ ಯಮ ಬೊಬ್ಬಿಡುತ್ತ ಕಾದಿರುವ, ಉಪದಿರು ಉಪದಿರು ಎಲೆ ಮಾನವ, ಎಲೆ ಮಾನವ. ಉಬ್ಬದಿರು ಉಬ್ಬದಿರು ಎಲೆ ಮಾನವ ಅಂಥೇಳಿ ವಿಶೇಷವಾಗಿ ಹೇಳಿದ್ದು ಬೇರೆ ಯಾರು ಅಲ್ಲ, ಪುರಂದರದಾಸ. ಸಾಗರದ ತೆರೆಯಂತೆ ಸಾವು ಹುಟ್ಟು ಇದೆ, ಹೌದಾ? ಎಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಇದು ಏಕೆ ಎಚ್ಚರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯನ ಜೀವನ ಹುಟ್ಟಲಿಕ್ಕೆ ಒಂದು ದಿವಸ, ಬದುಕಲಿಕ್ಕೆ ಒಂದು ದಿವಸ, ಸಾಯ್ಲಿಕ್ಕೆ ಒಂದು ದಿವಸ, 3 ದಿನದ ಬಾಳ್ವೆ ಅಂತ ಹೇಳ್ತಾರೆ ನಾವು. ಅದರ ಅರ್ಥ ಕ್ಷಣಿಕವಾದಂಥ ಈ ಜೀವನ. ಈ ಕ್ಷಣಿಕವಾದಂಥ ಈ ಜೀವನದಲ್ಲಿ ನೀನು ಒಳ್ಳೆಯ ಕೆಲಸ ಮಾಡು, ಸತ್ಕರ್ಮ ಮಾಡೋದ್ರ ಮೂಲಕ ಧರ್ಮ ರಕ್ಷಣೆ ಮಾಡಿಕೊಂಡು ಆ ಮೂಲಕ ಭಗವಂತನ ಪ್ರೀತಿಗೆ ನೀನು ಪಾತ್ರರಾಗುವಂಥ ಅಷ್ಟೇ ವಿಷಯ, ಬೇರೆ ಏನಿಲ್ಲ. ಹೆಬ್ಬುಲಿಯಂತೆ ಯಮ ಬೊಬ್ಬಿಡುತ್ತ ಕಾದಿರುವ. ಪುನೊಮ್ಮೆ ಎಚ್ಚರ ಟಿ ವಿಯಲ್ಲಿ ಬರ್ತಾ ಉಂಟು. ಎಂಥದ್ದು ಟಿ ವಿಯಲ್ಲಿ ಬರೋದು? ಟಿ ವಿಯಲ್ಲಿ ಇದು ಕೋವಿಡ್ ಆಯಿತಾ, ಕೊರೋನಾ, ಅದು ಟಿ ವಿಯಲ್ಲಿ ಮಾತ್ರ ಬರೋದು. ಹಾಗೆ ಟಿ ವಿಯಲ್ಲಿ ಬರುವಂಥ ಈ ಕೊರೋನಾಕ್ಕೆ ಹೆದರಲಿಕ್ಕೆ ಶುರು ಮಾಡಿದ್ದಾರೆ ಈಗಲೂ ಪುನಃ ಕೂಡ. ಹಾಗಾಗಿ ಅದಕ್ಕೆ ಹೇಳಿದ್ವಿ, ಹೆಬ್ಬುಲಿಯಂತೆ ಯಮ ಬೊಬ್ಬಿಡುತ್ತೆ ಯಾವಾಗ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಕೂಡ ನಾವು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತೆ ಮನುಷ್ಯನ ಅಂತ ಹೇಳಿದ್ರೆ, ನಾಗಹೆಡೆ ನೆರಳಲ್ಲಿ ನಡುಗ ಕಪ್ಪೆಯ ರೀತಿ. ನಾಗನ ಹೆಡೆಯ ನೆರಳಲ್ಲಿ ಒಂದು ಕಪ್ಪೆ ಕೂತ್ರೆ ಕಪ್ಪೆಯನ್ನು ಓಡಿಸ್ಕೊಂಡು ಬರುವಾಗ ಕಪ್ಪೆ ಪಾಪ ಜೀವ ಉಳಿಸಿಕೊಂಡು ಓಡಿ ಓಡಿ ಸತ್ತ ಬರುವಾಗ ಅಲ್ವಾ? ಆ ರೀತಿಯಲ್ಲಿ ನಾಗನ ಹೆಡೆ ನೆರಳಲ್ಲೇ ಒಂದು ಕಪ್ಪೆ ಕೂತಾಗ ನಾಗಂತ ಗೊತ್ತಾಗದಿದ್ದು ಅಂತ ಅಂಥ ಭಯದ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಈ ಸಮಯವನ್ನು ಹೇಗೆ ಅಂಥ ಕಷ್ಟಕಾಲಗಳು ಬಂದಾಗ ಕೂಗಿ ಚೀರಿದರೆ ನಿನ್ನಾಗ ಕೇಳುವರೆ. ಅಲ್ಲಿ ಕೂಗಿದಾಗ ಮತ್ತೆ ಯಾರು ಬರಲಿಕ್ಕಿಲ್ಲ, ನಿಮ್ಮ ಭಗವಂತನೇ ಬರಬೇಕು ಅಲ್ವಾ? ಅದಕ್ಕಾಗಿ ನೀನು ಒಳ್ಳೆಯ ಕರ್ತವ್ಯದಿಂದ ಇರಬೇಕು ಅಂತ ಹೇಳಿದ್ದಾರೆ. ಒಳ್ಳೆಯ ಕರ್ತವ್ಯದಿಂದ ಇರಬೇಕಾದ್ರೆ ನಾವೆಲ್ಲರೂ ಕೂಡ ಇಂಥ ಉತ್ತಮವಾದಂಥ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು ಅಲ್ವಾ? ಬರಬೇಕು. ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಇಂಥ ಬೃಹತ್ ಉತ್ಸವ ಮಾಡುವಾಗ ಇದಕ್ಕೆ ಸ್ವಲ್ಪ ಪ್ರಶಂಸೆ ಕಡಿಮೆ. ಯಾವಾಗಲೂ ಇಂಥ ಒಳ್ಳೆಯ ಕಾರ್ಯಕ್ರಮ ಆಗುವಾಗ ಇದಕ್ಕೆ ಪ್ರಶಂಸೆ ಇಲ್ಲಿ ಭಾಗವಹಿಸುವವರಿಗೆ ಪಾಪ ಒದ್ದಾಡುವವರು ಅವರೇ ಒದ್ದಾಡೋದು, ಮಾಡಿದವರೇ ಮಾಡ್ತಾರೆ ಪಾಪ ಅಲ್ವಾ? ಅದಕ್ಕೆ ಪ್ರಶಂಸೆ ಭಾಳ ಕಡಿಮೆ. ಬೇಡದಿದ್ದಕ್ಕೆಲ್ಲ ಪ್ರಶಂಸೆ ಇರ್ತದೆ. ಈಗ ಒಬ್ಬರ ಹತ್ರ ಕೇಳ, 4 ಮಕ್ಕಳ ಅಪ್ಪ ಅಂತೆ ಒಬ್ಬ. 4 ಮಕ್ಕಳ ಅಪ್ಪನ ಹತ್ರ ಕೇಳಿದ್ರಂತೆ, ಎಂಚೊಲ್ಲೇರು ಮತ್ತು ಜೋಕ್ಲು 4 ಜೋಕ್ಲು ಅಂದ ಎಂಚೊಲ್ಲೇರು ಅಂತ ಕೇಳುವಾಗ ತೊಂದರೆ ಇದ್ದೀರ 3 ಜನ ಭಾರಿ ಎಡ್ಡೆಡು ಉಳ್ಳೇರು ಅಂತ ಎಂತ ಮಾಡ್ತಾರೆ ಅಂತ ಕೇಳುವಾಗ, ಸುರುತಾಯಿ ತೊಂದರೆ ಇಜ್ಜಿ ಒಂಥ ಪರ್ಪುರ ಅಭ್ಯಾಸ ಉಂಡು ಹಾಗೆ ಮದ್ಯಪಾನ ನಾಡೆಲ್ಲ ತೊಂದರೆ ಇಜ್ಜಿ ಆವಲಿ ಆಯಿ ರಡ್ನೇದೇ ಇದಾದ ಅದನ್ನು ಒಂದು ಗೊಬ್ಬೊಂದಿಲ್ಲ ಮತ್ತು ಕೆಲವು ಜುಗಾರಿ ಮತ ಅಂಚ ಆಡಲ್ಲ ತೊಂದರೆ ಜಾವಲಿ ಎಂದದ್ದು ಬೊಕ್ಕದಾದ ಮೂಜನದಾಯಿ ತೊಂದರೆ ಇಜ್ಜಿ ಆಯ್ಲ ಮತ್ತು ಅಂತ ಬೇತೆ ರೀತಿದ ಒಂಚೂರು ದುಶ್ಚಟ ದುರ್ಬುದ್ಧಿ ಮತ್ತು ಉಳ್ಳಿ ಆಡಲ್ಲ ತೊಂದರೆ ಇಜ್ಜಿಂದು ಕೂಡ ಅಮ್ಮೆರಿಗೆ ಸಮಾಧಾನ ಬೊಕ್ಕ 4ನೇದಾಯಿ ವರಿ ಸರಿ ಇಜ್ಜೆ ಅಂತ ಬಂದದ್ದು ದಾನಿ ಅಯ್ಯಪ್ಪ ತೋಣಲ್ಲ ಭಜನೆ ಈ ಬ್ರಹ್ಮ ಕಲಸ ಪಣೊಂದು ತಿರುಗೋ ಒಂದೇ ಉಪಯೋಗ ಪಂಡ ಒಳ್ಳೆಯ ಕೆಲಸಕ್ಕೆ ಪ್ರಶಂಸೆಗಳು ಕಡಿಮೆ. ಒಳ್ಳೆಯ ಕೆಲಸ ಯಾವುದು, ಸತ್ಕರ್ಮ ಯಾವುದು ಎಂಬುದನ್ನು ತಿಳಿಯದೇ ಆಡುವಂಥ ವಿಶೇಷತೆಗಳು ಇವತ್ತು ಸಮಾಜದಲ್ಲಿ ಇರಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಇಂಥ ಒಂದು ಒಳ್ಳೆಯ ಕೆಲಸಗಳು ಯಾವುದು ಅಂತ ತೀರ್ಮಾನಕ್ಕೆ ಬಂದು ಅದರಲ್ಲಿ ಹೆಚ್ಚಿನ ಕೈ ಆಡಿಸುವ ಅಥವಾ ಅದರಲ್ಲಿ ಭಾಗವಹಿಸುವಂಥ ಒಂದು ನೆಲೆಯಲ್ಲಿ ನಾವೆಲ್ಲ ಇರಬೇಕಂತೆ. ಯಾವುದೇ ರೀತಿಯಲ್ಲಿ ನಮಗೆ ಭಗವಂತ ಕೊಡ್ತಾನೆ,
ಶ್ರೀಮಂತಿಗೆ ಕೊಡ್ತಾನೆ, ಅಥವಾ ಉಣ್ಣುವಷ್ಟು ಒಂದಿಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅನ್ನವನ್ನು ಕೊಡ್ಬೋದು. ಆದರೆ ಅದು ಎಷ್ಟು ಇದ್ದರೂ ಕೂಡ ನಾವು ಸ್ವಲ್ಪ ನಮ್ಮಲ್ಲಿ ಸೇವಾ ಮನೋಭಾವನೆಯನ್ನು ಇಟ್ಕೊಳ್ಬೇಕು ಅಲ್ವಾ. ಪರೋಪಕಾರ ಬುದ್ಧಿ ನಮ್ಮಲ್ಲಿರಬೇಕು, ಅದೇ ರೀತಿ ದಾನ ಬುದ್ಧಿ ನಮ್ಮಲ್ಲಿ ಬೇಕು, ಈ ರೀತಿಯಲ್ಲಿರಬೇಕು. ಅದಕ್ಕೆ ದಾಸರು ಎಚ್ಚರಿಸಿದ್ದಾರೆ. ಅಂದರೆ ಈ ಗಾಳಿಗೆ ಇಕ್ಕಿದ ದೀಪದಂತೆ ಇರುವಂಥ ಈ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳುವಂಥ ತತ್ವಪ್ರದಕ. ಮಾಳಿಗೆ ಮನೆಯೆಂದು ಮತ್ತೆ ಸತಿಸುತ್ತರೆಂದು, ಮಾಳಿಗೆ ಮನೆಯೆಂದು ಮತ್ತೆ ಸತಿಸುತ್ತರೆಂದು, ಜಾಳಿಗೆ ಧನ ಧಾನ್ಯ ಪಶುಗಳೆಂದು, ಜಾಳಿಗೆ ಧನ ಧಾನ್ಯ ಪಶುಗಳೆಂದು, ವೇಳೆ ತಪ್ಪದ ತಿಂಬ ಕುಳುತನಗುಂಟೆಂದು, ಗಾಳಿಗಿಕ್ಕಿದ ದೀಪ ಬಾಳುವುದು ಕೆಲ್ಲ, ಗಾಳಿಗಿಕ್ಕಿದ ದೀಪ ಬಾಳುವುದು ಕೆಲ್ಲ. ಉಬ್ಬದಿರು ಉಬ್ಬದಿರು ಎಲೆ ಮಾನವ, ಹೆಬ್ಬುಲಿಯಂತೆ ಯಮಗೊಪ್ಪಿಡುತ್ತ ಕಾದಿರುವ, ಹೆಬ್ಬುಲಿಯಂತೆ ಯಮಗೊಪ್ಪಿಡುತ್ತ ಕಾದಿರುವ, ಉಬ್ಬದಿರು ಉಬ್ಬದಿರು ಎಲೆ ಮಾನವ, ಎಲೆ ಮಾನವ. ದಾಸರು ಎಚ್ಚರಿಸ್ತಾ ಹೇಳಿದ್ದಾರೆ, ನಾವು ಮಾಡಬೇಕಾದಂಥ ಗಾಳಿಗಿಕ್ಕಿದ ದೀಪವಾಗಿರುವಂಥ ಉಪಾಧಿಯಲ್ಲಿ ನಾವೆಲ್ಲ ನಮ್ಮ ಮನುಷ್ಯ ಜೀವನ ಇದೆ. ಹಾಗೆ ಜಾಳಿಗೆ ಧನ ಧಾನ್ಯ ಎಲ್ಲವೂ ಇದೆ, ಮಾಳಿಗೆ ಮನೆ ಇದೆ, ಎಲ್ಲವೂ ಕೂಡ ಇದೆ. ಆದರೆ ನಾವು ಬೇಕಾದಷ್ಟು ಇದ್ದರೂ ಕೂಡ ಎಷ್ಟು ಹೊತ್ತಿಗೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮನುಷ್ಯ ಜನ್ಮವೇ ಕ್ಷಣಿಕವಾದುದು ಅಂಥೇಳಿ ಅದನ್ನು ಸಾರುವುದರ ಮೂಲಕ ಇಂಥ ಕ್ಷಣಿಕವಾಗಿರತಕ್ಕಂಥ ಈ ಜೀವನವನ್ನು ಸತ್ಕರ್ಮದ ಮೂಲಕ ಭಗವಂತನ ಪ್ರೀತಿಗೆ ಒಳಗಾಗಬೇಕು, ಮುಕ್ತಿ ಹೊಂದಬೇಕು. ಮುಕ್ತಿರ್ನೈಜ ಸುಖಾನುಭೂತಿ ರಮಲ ಭಕ್ತಿ ತತ್ಸಾಧನಂ ಅಂತ ಹೇಳಿದ್ದಾರೆ. ಜೀವನದಲ್ಲಿ ಮುಕ್ತಿಗೋಸ್ಕರವೇ ಪ್ರಯತ್ನ ಅಲ್ವಾ ಎಲ್ಲರದ್ದು. ಅಂಥ ಮುಕ್ತಿ ಮೋಕ್ಷ ನಮಗೆ ಕರುಣಿಸಬೇಕಾದರೆ ಭಗವಂತ ಭಕ್ತಿಶ್ಚ ತತ್ಸಾಧನಂ, ಈ ಭಕ್ತಿ ದೇವಸ್ಥಾನಕ್ಕೆ ಬಂದು ಹಣ್ಣುಕಾಯಿ ಮಾಡುವುದರ ಮೂಲಕ ಮಾತ್ರ ಅಲ್ಲ, ನಾವು ಮಾಡುವಂಥ ಜೀವನದಲ್ಲಿರತಕ್ಕಂಥ ಸತ್ಕರ್ಮಗಳೇ ಈ ಭಕ್ತಿಯಾಗಿ ಪರಿಣಮಿಸಬೇಕು. ವಿಸ್ತಾರ ಮಹಿಮ ಶ್ರೀ ಪುರಂದರ ವಿಠಲನ ಸ್ವಸ್ಥ ಚಿತ್ತದಿ ನೆನೆದು ಮುಕ್ತಿ ಪಡೆ ಮನುಜ, ಸ್ವಸ್ಥ ಚಿತ್ತದಿ ನೆನೆದು ಮುಕ್ತಿ ಪಡೆ ಮನುಜ. ಸ್ವಸ್ಥ ಚಿತ್ತದಿ ವಿಸ್ತಾರ ಮಹಿಮನಾಗಿರ್ತಕ್ಕಂಥ ಭಗವಂತನನ್ನು ಸತ್ಕರ್ಮದ ಮೂಲಕ ನೀನು ಭಕ್ತಿ ಮಾಡುವುದರ ನೆಲೆಯಲ್ಲಿ ನಿನ್ನದಾದಂಥ ಸಕಲ ಅಭಿಷ್ಟವನ್ನು ಈಡೇರಿಸಿಕೊಳ್ಳು ಅಂತೇಳಿ ದಾಸರು ಎಚ್ಚರಿಸ್ತಾ ಇರ್ತಾರೆ. ಅಂಥ ಭಗವಂತನ ಮಹಿಮೆಯನ್ನು ನಾವು ತಿಳ್ಕೊಳ್ಬೇಕು. ಅವನು ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲೆಲ್ಲ ಯಾವ್ಯಾವ ರೀತಿಯಲ್ಲಿ ಏನೆಲ್ಲ ಮಾಡಿದ್ದಾನೆ ಎಂಬಿತ್ಯಾದಿ ಅನೇಕ ಕಥೆಗಳಲ್ಲಿ ಸಮುದ್ರ ಮಥನದ ಕಥೆಯೂ ಕೂಡ ಒಂದಾಗಿರ್ತದೆ. ಲಕ್ಷ್ಮೀನಾರಾಯಣ ಒಟ್ಟಾಗಿ ಇಂತಹ ಒಂದು ಲೀಲೆಯನ್ನು ತೋರಿದ್ದಾರಂತೆ. ಈ ಲೀಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕ ಕಥೆಯನ್ನು ನಾವಿವತ್ತು ಶ್ರವಣ ಮಾಡೋಣವಂತೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಮೆರವ ಅಮರ ಲೋಕದೊಳತಿ ವೈಭವ ಸುರರ ಒಡೆಯ ಅಮರೇಂದ್ರ ಮೋಲಗವೋ. ಮೆರವ ಅಮರ ಲೋಕದೊಳತಿ ವೈಭವ ಸುರರ ಒಡೆಯ ಅಮರೇಂದ್ರ ಮೋಲಗವೋ. ಸುಮನಸರೆಲ್ಲರ ಬಲ ತುಂಬಿದ ಸಭೆ, ಸುಮನಸರೆಲ್ಲರ ಬಲ ತುಂಬಿದ ಸಭೆ ಗಮನಿಸಲೈರಾವತ ಅಪ್ಸರತಿದೆ, ಗಮನಿಸಲೈರಾವತ ಅಪ್ಸರತಿದೆ. ನಾಕದೊಳಿಯ ಸುವಸ್ತು ಭಾಗ್ಯವುದು, ನಾಕದೊಳಿಯ ಸುವಸ್ತು ಭಾಗ್ಯವುದು. ಶ್ರೀಕರ ದಯೆಯನ್ನುತ ಶಚಿ ದೇವಿಯು, ಶ್ರೀಕರ ದಯೆಯನ್ನುತ ಶಚಿ ದೇವಿಯು. ಪತಿಪಾದಕ್ಕೆ ಎರಗಿ, ಪತಿಪಾದಕ್ಕೆ ಎರಗಿ, ಪತಿಪಾದಕ್ಕೆ ಎರಗಿ.
ಓಹೋ, ಬಹಳ ವಿಶಿಷ್ಟವಾಗಿರತಕ್ಕಂಥ ಆ ಲೋಕವೇ ದೇವಲೋಕ. ಮೆರವ ಅಮರ ಲೋಕದೊಳತಿ ವೈಭವದಿಂದ ಸುರರ ಒಡೆಯ ಅಮರೇಂದ್ರ, ಆ ಸುರೇಂದ್ರನು ಸುಮನಸರೆಲ್ಲರ ಬಲ ತುಂಬಿದ ಸಭೆಯಲ್ಲಿ ಕೂತಿದ್ದಾನೆ. ನಾಕದೊಳು ಸುವಸ್ತು ಭಾಗ್ಯ ಏನಿಲ್ಲ ಏನುಂಟು ಅಲ್ವಾ, ಎಲ್ಲವೂ ಕೂಡ ಇದೆ. ಕಲ್ಪವೃಕ್ಷ, ಕಾಮಧೇನು, ಪಾರಿಜಾತ, ಚಿಂತಾಮಣಿ, ಐರಾವತ, ಓಹೋಹೋ, ಏನಿಲ್ಲ ಏನುಂಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸುವಸ್ತುಗಳನ್ನೆಲ್ಲ ಒಳಗೊಂಡಂಥ ಆ ಲೋಕವೇ ದೇವಲೋಕ. ಅಮರೇಂದ್ರನಾಗಿರ್ತಕ್ಕಂಥ ದೇವೇಂದ್ರ ಆತ ಅದನ್ನು ಆಳ್ತಾ ಇದ್ದಾನೆ. 33 ಕೋಟಿ ದೇವಾದಿ ದೇವತೆಗಳ ಈ ಒಡೆಯನಾಗಿದ್ದುಕೊಂಡು ಶ್ರೀಕರ ದಯ ಎನ್ನುತ್ತ ಶಚಿದೇವಿಯು, ಶಚಿದೇವಿ ಗೊತ್ತು, ಶಚಿದೇವಿ ಯಾರು? ದೇವೇಂದ್ರನ ಮಡದಿ ಶಚಿದೇವಿಯು. ಇದೆಲ್ಲ ಯಾರ ದಯೆ? ಶ್ರೀಕರ ಶ್ರೀಮನ್ನಾರಾಯಣನ ದಯೆ ಅಂತ ಗೊತ್ತು ಅವಳಿಗೂ ಕೂಡ. ಅದರಿಂದ ಬಹಳ ಸಂತೋಷದಿಂದ ಇದ್ದಾರೆ. ಇರುವಂಥ ಸಂದರ್ಭದಲ್ಲಿ ಯಾವಾಗ ಮನಸ್ಸಿಗೆ ಸ್ವಲ್ಪ ಸಂತೋಷ ಉಲ್ಲಾಸ ಇರುತ್ತದೋ ಆವಾಗ ಎಲ್ಲಿಯಾದರೂ ತಿರುಗಾಡ್ಲಿಕ್ಕೆ ಹೋಗುವಂಥ ಮನಸ್ಸಾಗ್ತದೆ. ಈ ಸರ್ತಿ ಒಡೆಪೋಯಿ ಅಂತ ಅಲ್ವಾ, ಎಲ್ಲಿಗೆ ಹೋಗೋಣ, ಹೇಗೆ ಹೋಗೋಣ ಅಂತೇಳಿ. ಈ ರೀತಿಯಲ್ಲಿ ಶ್ರೀಕರ ದಯ ಎನ್ನುತ್ತ ಶಚಿದೇವಿಯು ಪತಿಯ ಪಾದಕ್ಕೆ ಎರಗಲಿಕ್ಕೆ ಬರ್ತಾಳೆ. ಯಾರು ಪತಿ? ಆ ದೇವೇಂದ್ರನ ಪಾದಕಮಲಕ್ಕೆ ಎರಗುವುದರ ಮೂಲಕವಾಗಿ ಬಂದು ಹೃದಯೇಶ್ವರನ ಪಾದಕ್ಕೆ ವಂದಿಸುತ್ತ ಭಕ್ತಿಯಲ್ಲಿ ಬಂದು ಹೃದಯೇಶ್ವರನ ಪಾದಕ್ಕೆ ವಂದಿಸುತ್ತ ಭಕ್ತಿಯಲ್ಲಿ ಭಾವಿರೆ. ಸುಂದರ ಸುಮಲತೆಗಳನ್ನು ನೋಡಲು ಸುಗ, ಸುಂದರ ಸುಮಲತೆಗಳನ್ನು ನೋಡಲು ಸುಗ. ಇಂದು ನಾವೀರ್ವರು ಹೋಗುವ ನಂದನ ವನಕ್ಕೆ, ಇಂದು ನಾವೀರ್ವರು ಹೋಗುವ ನಂದನ ವನಕ್ಕೆ. ಬಂಧು ಹೃದಯೇಶ್ವರನ ಪಾದಕಮಲಕ್ಕೆ. ಯಾವ ರೀತಿಯಲ್ಲಿ ಆನಂದ ಪಡ್ತಾ ಇದ್ದಾರೆ ಸಚಿದೇವಿ. ಬೇಕಾಗಿರತಕ್ಕಂಥ ಐಶ್ವರ್ಯವನ್ನು ಹೊಂದಿರತಕ್ಕಂಥ ಆ ದೇವಲೋಕ, ದೇವೇಂದ್ರನ ಮಡದಿಯಾಗಿರ್ತಕ್ಕಂಥ ಶಚಿದೇವಿ ಒಂದು ದಿವಸ ಆಲೋಚನೆ ಮಾಡಿಕೊಂಡು ಹೃದಯೇಶ್ವರನ ಪಾದ ಕಮಲಕ್ಕೆ ವಂದಿಸುತ್ತ ಭಕ್ತಿ. ಏನು ಅಲ್ಲ, ದಿನ ವಂದಿಸ್ತಾಳೆ, ಇವತ್ತೇನು ವಂದಿಸುವಾಗ ಮುಖದಲ್ಲಿ ನಗು ಇದೆ. ಏನು ಹೇಗೆ ಏನಪ್ಪ ಅಂತೇಳಿ ನೋಡುವಾಗ ಮಾಮಿನಿ ಸುಂದರ ಸುಮಲತೆಗಳನ್ನು ನೋಡಲೆಂದು ಒಂದು ರೀತಿಯಲ್ಲಿ ತಿರುಗಾಡ್ಲಿಕ್ಕೆ ಹೋಗಬೇಕು. ಆ ರೀತಿಯಲ್ಲಿ ನಮಗೆ ಒಂದು ವಿಶೇಷವಾದಂಥ ಇವತ್ತಿನ ಸಂತೋಷವನ್ನು ಕಳಿಬೇಕೆಂಬ ರೀತಿಯಲ್ಲಿ ಇಂದು ನಾವಿರುವರು ಪೊಗುವ ನಂದನವನದೆಡೆಗೆ ಅಂತೇಳಿ ಪ್ರಾರ್ಥನೆಯಿಂದ ನಂದನವನದೆಡೆಗೆ ನಾವು ಹೋಗೋಣ. ಸ್ವಾಮಿ ಯಾವಾಗಲೂ ಇದ್ದಲ್ಲಿ ಇರುವುದು, ಕೂತಲ್ಲೆಕ್ಕಿರುವುದು, ಬೇಕಾಗಿರ್ತಕ್ಕಂಥ ದೇವಾದಿ ದೇವತೆಗಳ ಏನು ಕರ್ತವ್ಯ ಉಂಟು ಅದನ್ನೇ ಮಾಡೋದಲ್ಲ, ಸ್ವಲ್ಪ ನಾವಾಗಿ ಹೋಗಿ ತಿರುಗಾಡ್ಲಿಕ್ಕೆ ಹೋಗಿ ಒಂದು ಸಂತೋಷ ಪಡುವ ಅಂತ ಹೇಳುವಾಗ ತಡ ಮಾಡಲಿಲ್ಲ. ಬೇಕಾದ ವ್ಯವಸ್ಥೆ ಎಲ್ಲ ಉಂಟಲ್ಲಿ. ಏನುಂಟು? ಐರಾವತವೇನು, ಆಹಾ, ಬಹಳ ವಿಶೇಷವಾಗಿರ್ತಕ್ಕಂಥ ಐರಾನ್. ಏರಿದ ಐರಾವತವಂ ತ್ವರಿತದಿ ವೀರ ಪುರಂದರ ಶಚಿ ಸಹಿತ. ಏರಿದ ಐರಾವತವಂ ತ್ವರಿತದಿ ವೀರ ಪುರಂದರ ಶಚಿ ಸಹಿತ. ಸಾರುತ ಮರಕತ ಪಥದೊಳು ಬರಲ ಮುನಿ ದುರ್ವಾಸರು ಎದುರಾಗಿ. ಕರದೊಳಿಗ ಆ ಕಮಲಹಾರವನು ಸುರಪತಿ ಕೊರಳಿಗೆ ಶುಭ ಹರಸಿ. ಕರದೊಳಿಗ ಆ ಕಮಲಹಾರವನು ಸುರಪತಿ ಕೊರಳಿಗೆ ಶುಭ ಹರಸಿ. ಅಷ್ಟು ಹೇಳುವುದೇ ತಡ. ಸಚಿದೇವಿ ತಡ ಮಾಡಲಿಲ್ಲ. ದೇವೇಂದ್ರ ಕೂಡಲೇ ಐರಾಟವನ್ನು ತಯಾರು ಮಾಡಿ ಇದರಲ್ಲಿ ಹೋಗೋಣ ಅಂತೇಳಿ ಎಲ್ಲ ಹೋಗಿ ಆ ಶಚಿ ಸಹಿತ ಮರಕತ ಪಥದೊಳು ಬರಲ ಮುನಿ ದುರ್ವಾಸರೊಬ್ಬರು ಎದುರಿಗೆ ಬರ್ತಾ ಇದ್ದಾರೆ. ವಿಶ್ವಾಮಿತ್ರ ಮುನಿಗಳಿರ್ಬೋದು, ವಶಿಷ್ಠ ಮುನಿಗಳಿರ್ಬೋದು, ದುರ್ವಾಸ ಮುನಿಗಳಿರ್ಬೋದು, ಬೃಹಸ್ಪತಿ ಆಚಾರ್ಯರಿರ್ಬೋದು. ಇವರೆಲ್ಲ ಆಗಾಗ ದೇವಲೋಕಕ್ಕೆ ಬರ್ತಾ ಇರ್ತಾರೆ, ಮಾರ್ಗ ಮಧ್ಯದಲ್ಲಿ ಸಿಗ್ತಾ ಇರ್ತಾರೆ.
ಬೇರೆ ಬೇರೆ ಕಾರಣದಿಂದ ಇವರ ಆಶೀರ್ವಾದ ಅನುಗ್ರಹದಿಂದಲೇ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕರ್ತವ್ಯವನ್ನು ಮಾಡ್ತಕ್ಕಂಥವರು ದೇವಾದಿ ದೇವತೆಗಳು. ಅದೇ ರೀತಿಯಲ್ಲಿ ಆ ದಿವಸ ಬಹಳ ಗಂಭೀರವಾಗಿರ್ತಕ್ಕಂಥ ಮುನಿ ಅಂತ ಹೇಳಿದರೆ ಅದು ದುರ್ವಾಸರು. ಅವರು ಶ್ರೀಮನ್ನಾರಾಯಣನಲ್ಲಿಗೆ ಹೋಗಿದ್ದರಂತೆ. ಶ್ರೀಮನ್ನಾರಾಯಣನಲ್ಲಿಗೆ ಹೋದಾಗ ಅವರಿಗೊಂದು ಪ್ರಸಾದ ರೂಪದಲ್ಲಿ ಒಂದು ಒಳ್ಳೆಯ ಕಮಲಹಾರ ಸಿಕ್ಕಿದೆ ಅವರಿಗೆ. ಎಲ್ಲಿಯಾದರೂ ಹೋದಾಗ ಒಂದು ಪುಣ್ಯ ಸ್ಥಳಕ್ಕೆ ಅಥವಾ ದೊಡ್ಡ ಒಂದು ಸ್ಥಾನಕ್ಕೆ, ದೊಡ್ಡ ಗೌರವದ ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲೊಂದು ಸ್ಥಳ ಪ್ರಸಾದ ಅಂತ ಸಿಗ್ತದೆ. ದುರ್ವಾಸ ಮುನಿಗಳು ಬರುವಾಗ ಶ್ರೀಮನ್ನಾರಾಯಣ ಒಂದು ಪ್ರಸಾದ ಕೊಡೋದಕ್ಕೆ ಇಟ್ಕೊಳ್ತಾನೆ. ಅವರ ಸ್ಥಾನದಲ್ಲಿ ಇಟ್ಟುಕೊಂಡು ಒಂದು ಕಮಲಹಾರವನ್ನು ಅವರಿಗೆ ಒಂದು ಗೌರವ ರೂಪವಾಗಿ ಎಲ್ಲ ಕೊಡುವಂಥ ಪದ್ಧತಿ ಪ್ರಕಾರ ಕೊಟ್ಟು ಬಿಟ್ಟಿದ್ದಾನೆ. ಅದನ್ನು ಹಿಡ್ಕೊಂಡು ಬಂದವ ನೇರವಾಗಿ ಈ ಐರಾವತದಿಂದ ಸಚಿ ಸಹಿತವಾಗಿ ಬರುವಂಥ ಆ ದೇವೇಂದ್ರನಿಗೆ ಮಾರ್ಗ ಮಧ್ಯದಲ್ಲಿ ಸಿಗ್ತಾರೆ. ಸಿಗುವಾಗ ನಮೋ ನಮಃ ಮುನಿಗಳೇ ಅಂತೇಳಿ ಇವರು ಪಾದಕಮಲಕ್ಕೆ ಬೀಳಬೇಕು. ಅದೇ ರೀತಿಯಲ್ಲಿ ಆಶೀರ್ವಾದ ಮಾಡುವುದವರ ಪದ್ಧತಿ. ಯಾರಿಗಾದರೂ ಸ್ವಾಮಿಗಳಿಗೆ ಒಮ್ಮೊಮ್ಮೆ ಮಾಲೆ ಹಾಕ್ತಾರೆ ನಾವು ಅಂತ ಪುಷ್ಪದ ಮಾಲೆಯನ್ನು ಸ್ವಾಮಿಗಳಿಗೆ ಹಾಕುವಾಗ ಅದು ಯಾರು ಹಾಕಿದ್ದಾರೆ ಆ ಸ್ವಾಮಿಗಳು ಅದನ್ನು ತೆಗೆದು ಅವರಿಗೆ ಹಾಕೋದುಂಟು. ಅದೊಂದು ಮರು ಗೌರವ ಅಲ್ವಾ. ಆ ಸ್ವಾಮಿಗಳು ಆ ಮಾಲೆಯನ್ನು ತೆಗೆದು ಇದು ನಿಮಗೂ ಒಂದು ಆಶೀರ್ವಾದ ರೂಪದಲ್ಲಿ ಇರಲಿ ಅಂತೇಳಿ ಅದೇ ಮಾಲೆಯನ್ನು ಹಾಕೋದುಂಟು. ಅದೇ ಪ್ರಕಾರ ಈ ಶ್ರೀಮನ್ನಾರಾಯಣನಿಂದ ದೊರೆತಂಥ ಕಮಲಹಾರ, ಈ ಕಮಲಹಾರ ದುರ್ವಾಸ ಮುನಿಗಳು ದೇವೇಂದ್ರನ ಈ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದಂಥ ದೇವೇಂದ್ರನಿಗೆ ಇಗೋ ಈ ಹಾರ ನಿನಗಿರಲಿ, ಆಶೀರ್ವಾದ ಬೇಡುವಾಗ ವಿಶೇಷವಾಗಿ ಇಂಥ ಒಂದು ರೀತಿಯಲ್ಲಿ ಆ ಹಾರ ಇವನಿಗೆ ಒಂದು ಇರಲಿ ಅಂತೇಳಿ ಎಣಿಸಿಕೊಂಡು ಪ್ರಸಾದ ರೂಪದಲ್ಲಿ ಇರಲಿ, ಆಶೀರ್ವಾದ ರೂಪದಲ್ಲಿ ಇರಲಿ ಅಂತೇಳಿ ದುರ್ವಾಸ ಮುನಿಗಳು ಅದನ್ನು ಕೊಡ್ತಾರಂತೆ. ಕೊಡುವಾಗ ಅಂಥ ಒಂದು ಆ ಮಾಲೆಯನ್ನು ಕೊಟ್ಟಾಗ ಸಂತೋಷದಿಂದ ಒಮ್ಮೆ ಸ್ವೀಕರಿಸ್ತಾರೆ ಯಾರು, ಆ ದೇವೇಂದ್ರ. ಆಮೇಲೆ ಅವರು ಆಚೆ ಹೋದ ಮೇಲೆ ಕೆಲವರು ಹಾಗೆ ಸನ್ಮಾನ ಮಾಡಿದಾಗ ಶಾಲು ಸ್ವಲ್ಪ ಹೊತ್ತಿರ್ತದೆ, ಮತ್ತು ಅದನ್ನು ತೆಗೆದು ಎಲ್ಲಿ ಹಾಕ್ತಾರಂತ ಅವರಿಗೆ ಗೊತ್ತಿಲ್ಲ, ಅದಕ್ಕೆ ಬೆಲೆ ಇಲ್ಲದ ಹಾಗೆ ಬಾಳೋದು. ಅವರು ಶಾಲು ಹಾಕಿದವರು ಹೋಗಿ ಆಗಿದೆ ಪಾಪ. ಆ ಥರ ಮಾಡಬಾರ್ದು, ಅದು ಗೌರವದಿಂದ ಹಾಕಿದ್ದನು. ಏನು ಮಾಡ್ತಾರೆ, ನಳಿನ ಮಾಲೆಯ ಅನಿಮಿಷಂದ್ರನು ಗಳದಿ ತೆಗೆದ ಒಲುಮದದಿ ತನ್ನಯ ಸಲಗ ಐರಾವತ ಕುಂಭಸ್ಥಳಕ್ಕೆ ಬಿಸುಕನಾಗ. ಐರಾವತ ತನ್ನ ಆನೆಯ ಕುಂಭಸ್ಥಳಕ್ಕೆ ಅದನ್ನು ಬಿಸಾಡಿಬಿಡ್ತಾನೆ. ಯಾರು ಅವರು ಹೋದರು ದುರ್ವಾಸ ಮುನಿಗಳು, ಸ್ವಲ್ಪ ದೂರ ಹೋಗಲಿಲ್ಲ, ಅಲ್ಲೇ ಇದ್ದಾರೆ. ಆವಾಗ ಯಾರೋ ಹೇಳಿದರು, ಮತ್ತು ಸ್ವಲ್ಪ ನೋಡಿದಾಗಲೂ ಗೊತ್ತಾಯಿತು, ನಾನು ಕೊಟ್ಟಂಥ ಕಮಲಹಾರವನ್ನು ಅದಕ್ಕೆ ಏನೂ ಬೆಲೆ ಕೊಡದಂತೆ, ಏನೂ ಗೌರವ ಕೊಡದಂತೆ ತೆಗೆದು ಆನೆ ಮೇಲೆ ಬಿಸಾಡಿದೆ, ಕುತ್ತಿಗೆ ಮೇಲೆ. ಆ ಆನೆ ಏನು ಮಾಡ್ತಾರೆ, ನನಗೆ ಅದರ ಅರ್ಥ ಗೊತ್ತುಂಟ, ಆನೆಗೆ ಅದರ ಮಹತ್ವ ಗೊತ್ತುಂಟ. ಅದೇನು ಮಾಡಿತ್ತು, ವಿಶೇಷವಾಗಿ ಬಿದ್ದ ಮಾಲೆಯ ಮದಗಜ ಎಡಗಾಲಲ್ಲಿ ಹೊತ್ತು ಮುದ್ದಗಲಿ ಕುಣಿಗೈಯಲಾಗ ಮುನಿತ ಕೋಪದಿ. ದೇವೇಂದ್ರನೂ ಸಂಪತ್ತಿನ ಮದ, ಆನೆಗೂ ಮದ ಆಯ್ತಲ್ವ. ಈ ಆನೆ ಮೇಲೆ ಹಾಕಿದಂಥ ಈ ಕಮಲಹಾರವನ್ನು ಅದು ಎಡಗಾಲಲ್ಲಿ ಒದ್ದು ಉದ್ದಟತನದಿ ಪುಡಿಗೈತದೆ ಅಲ್ವಾ. ಏನೂ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಈ ರೀತಿ ಮಾಡುವಾಗ ದೂರದಲ್ಲಿ ಕಾಣ್ತಾ ಇದ್ದಾರೆ ಯಾರು, ದುರ್ವಾಸ ಮುನಿಗಳಿಗೆ ಉಸಿರಾಟ ಹೆಚ್ಚಾಗಿದೆ. ಉಸಿರಾಡುತ್ತಾ ಹೇಳ್ತಾ ಇದ್ದಾನೆ, ಅಬ್ಬಾ ಸುರಪತಿ ಹಬ್ಬಿದ ಸಿರಿಯಂ ಉಬ್ಬಿದೆಯ ಮದದಿ ಹೆಬ್ಬುಲಿಯೊಂದಿಗೆ ಅಬ್ಬರ ಸಲುವಿದೆ ನಿನ್ನ ಕೊಪ್ಪನು ನಿಲ್ಲಿಸುವೆನ ಕೊಟ್ಟಿಯ ಮಾಲೆಯ ಹುಟ್ಟಡಗಿಸಿದೆ ಕೆಟ್ಟ ನೀರುಗಿದವು. ಕೊಟ್ಟಿಯ ಮಾಲೆಯ ದುಟ್ಟಡಗಿಸಿದೆಯ ಕೆಟ್ಟ ನೀರುಗಿದವು. ಪಟ್ಟದ ವೈಭವ ಭೋಗ ಭಾಗ್ಯಗಳು ತಟ್ಟನ ನಾಶಕ್ಕೆ ಮುನಿ ಶಪಿಸಿ ಮುನಿ ಶಾಪ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸುರಪತಿ ನೀನು ಕೊಬ್ಬಿನಲ್ಲಿ ಮಾಡಿದಂಥ ಕೆಲಸ, ಹೆಬ್ಬುಲಿಯೊಂದಿಗೆ ನಾನು ಹೆಬ್ಬುಲಿ, ಅಬ್ಬರ ಸಲುವುದೇ ನಿನ್ನದ್ದು ಸಾಧ್ಯವೇ ಇಲ್ಲ. ಕೊಟ್ಟಿಯ ಮಾಲೆಯನ್ನು ಹುಟ್ಟಡಗಿಸಿದೆಯಲ್ಲ, ಚೂರು ಮಾಡಿ ಹಾಕಿದೆಯಲ್ಲ ಆನೆಯ ಮೂಲಕದಲ್ಲಿ, ನಿನ್ನ ಪಟ್ಟದ ವೈಭವ ಸರ್ವನಾಶ ಆಗಲಿ ಹೋಗಲಿ ಭೋಗ ಭಾಗ್ಯಗಳು ಅಂತೇಳಿ ಮುನಿ ಶಪಿಸಿ ಹೋಗ್ತಾ ಇದ್ದಾನೆ. ಇಷ್ಟ ಆಗುವಾಗ ಈ ಸುದ್ದಿಯು, ಈ ಧ್ವನಿಯು ದೇವೇಂದ್ರನಿಗೆ ಕೇಳಿತು. ಬಾಕಿ ಉಳಿದವರಿಂದಲೂ ಅಯ್ಯೋ ದೇವರೇ, ಮುನಿಗಳಿಗೂ ಕೋಪ ಬಂದಿದೆ, ಹೋಗಿ ಕ್ಷಮೆ ಕೇಳಿ ಏನಾದರೂ ಮಾಡಿ ಹಾಗೆ ಹೀಗೆ ಅಂತ ಎಲ್ಲ ಸುದ್ದಿ ಬಂತು ಕಿವಿಗೆ. ಆದರೆ ಕೆಲವರಿಗೆ ಉಂಟು, ಏನಾದರೂ ಒಂದು ಆದ ಕೂಡಲೇ ಅದೇನು ದೊಡ್ಡ ಸಂಗತಿ ಅಲ್ಲ ಅಂತೇಳಿ ಅಲ್ವ. ಅದೇ ರೀತಿ ಕೋಪದಿಂ ಋಷಿವೇಣ್ಯರು ಶಾಪ ಬೀಯಲು ತಾಪಕ್ಕೆ ಅಂಜದೆ ಪುರಂದರ ಕಲಾಪವನ್ನೇ ಕಡೆಗಣಿಸಿ. ಅದು ಮುನಿಗಳಿಗೆ ಕೋಪ ಬಂದಾಗೆ ಶಾಪ ಕೊಟ್ಟರೆ ಅವ್ರು ಶಾಪದಾಗೆ ಆಗ್ಲಿಕ್ಕಿಲ್ಲ, ಅದೇನು ನಾನು ನೋಡ್ಕೊಳ್ತೇನೆ
ಅದು ನಾನು ನೋಡಿಕೊಳ್ತೇನೆ ಅಂತ ಹೇಳುವವರಿದ್ದಾರೆ. ಹಾಗೆ ಆಯ್ತು. ಈಗ ತಾಪಕ್ಕೆ ಅಂಜದೆ ಪುರಂದರ ಕಲಾಪವನ್ನೇ ಕಡೆಗಣಿಸಿ, ಆವತ್ತಿನ ಕಲಾಪವನ್ನೇ ಕಡೆಗಣಿಸಿ ಅದು ಏನಾಯಿತು ಅದನ್ನು ಮರೆತು ಬಿಡಿ ನೀವೆಲ್ಲ ಅಂತ. ಇಷ್ಟ ಆಗುವಾಗ ದೇವೇಂದ್ರನು ದುರ್ವಾಸರ ಶಾಪದ ವಿಚಾರ ಎಲ್ಲ ಹಬ್ಬಿ ಹಬ್ಬಿ ಅಸುರ ಗುರುಗಳ ಮೂಲಕವಾಗಿ ಬಲಿಚಕ್ರವರ್ತಿ ದುಷ್ಟನಿಗೂ ಕೂಡ ಹೋಯಿತು, ರಕ್ಕಸರ ಕುಲದವನು. ಆ ಹೊತ್ತಿನಲ್ಲಿ ಯಾವಾಗ ದೇವೇಂದ್ರ ಗದ್ದುಗೆಯನ್ನು ಸೇರುವುದಂತ ಕಾಯ್ತಾ ಇದ್ದ ಬಲಿಚಕ್ರವರ್ತಿ ಕೂಡ. ಹಾಗೆ ಅಂಥ ಒಂದು ರೀತಿಯಲ್ಲಿ ದುರ್ವಾಸರಿಂದ ಶಾಪ ಬಂದಿದೆ, ಹಾಗಾಗಿ ಸರ್ವನಾಶ ಆಗುವುದು ಖಂಡಿತ, ಅದಕ್ಕೆ ಸರಿಯಾಗಿ ನಾವು ಕೂಡ ತಯಾರಾಗಬೇಕೆಂಬ ರೀತಿಯಲ್ಲಿ ಸೇನಾಬಲ ಸಹಿತವಾಗಿ ಸುರಲೋಕಕ್ಕೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಬಲಿಚಕ್ರವರ್ತಿಯ ತಂಡ. ಹಾಗೆ ತಡ ಮಾಡದೆ ಅವರ ಪಡೆಯೇ ಇವನ ಒಂದು ಶಾಪದಿಂದಾಗಿಯೇ ಏನೋ ಗೊತ್ತಿಲ್ಲ, ಆ ಹೊತ್ತಿಗೆ ಆ ರಕ್ಕಸರಿಗೆ ಸ್ವಲ್ಪ ಬಲ ಜಾಸ್ತಿ ಬಂತು. ದೇವೇಂದ್ರನ ಭಯ ಜಾಸ್ತಿ ಪಟ್ಟುಕೊಂಡು ಓಡುವ ರೀತಿಯಲ್ಲಿ ಆಯ್ತಾ ಏನೋ. ಅಂಥ ರೀತಿಯಲ್ಲಿ ಸುರಪಡೆಯನ್ನು ದಿಕ್ಕಾಪಾಲಾಗಿ ಓಡಿಸುವುದರ ಮೂಲಕವಾಗಿ ಸುರಗದ್ದುಗೆಯನ್ನು ಏರುವಂಥ ರೀತಿ. ಕೊನೆಗೆ ಎದುರಾದದ್ದು ಯಾರು? ಅಷ್ಟದಿಕ್ಪಾಲಕರೆಲ್ಲ ಸುರಪಡೆಯೆಲ್ಲ ಓಡಿತು. ಅಸುರಪಡೆಯಲ್ಲಿ ಕೂಡ ಕೆಲವರು ಸತ್ರು. ಕೊನೆಗೆ ಎದುರಾದವರು ಬೇರೆ ಯಾರೂ ಅಲ್ಲ, ಅಮರೇಂದ್ರ ಮತ್ತು ಬಲಿಚಕ್ರವರ್ತಿ. ಕುಲ್ಲನ ದೇವಿಯನ್ನು ಗೆಲ್ಲಲು ಯುದ್ಧದಿ ಚುಲ್ಲಕ ಈ ಮಾತು, ಕುಲ್ಲನ ದೇವಿಯನ್ನು ಗೆಲ್ಲಲು ಯುದ್ಧದಿ ಚುಲ್ಲಕ ಈ ಮಾತು, ಸಲ್ಲದು ಧರ್ಮ ಇದಲ್ಲವು ಕಪಟಿಗೆ ಮಲ್ಲೆನು ತವ ಶೌರ್ಯ, ಸಲ್ಲದು ಧರ್ಮ ಇದಲ್ಲವು ಕಪಟಿ ಬಲ್ಲೆನು ತವ ಶೌರ್ಯ, ಬಿಡು ಬಿಡು ನಿನ್ನಯ ಬಡಿವಾರದ ನುಡಿ ಕಡುಗಲಿ ಎನ್ನೊಡನೆ, ಬಿಡು ಬಿಡು ನಿನ್ನಯ ಬಡಿವಾರದ ನುಡಿ ಕಡುಗಲಿ ಎನ್ನೊಡನೆ, ಕಡು ಪಾಪಿಯ ನೀ ನುಡಿವೆನು ನೀತಿಯ ಕೆಡಿಸಿದೆ ಮುನಿಪತಿಯ, ಕೆಡಿಸಿದೆ ಮುನಿಪತಿಯ. ಇದು ಈ ರೀತಿಯಲ್ಲಿ ಆ ವಿಶೇಷವಾಗಿ ಅಮರೇಂದ್ರ ಮತ್ತು ಬಲಿಚಕ್ರವರ್ತಿಯು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇಂದ್ರನನ್ನು ಬಲಿಚಕ್ರವರ್ತಿ ಪಡೆ ಎಲ್ಲ ಸೋಲಿಸಿ ಸುವಸ್ತುಗಳೊಂದಿಗೆ, ಸುವಸ್ತುಗಳು ಈ ಶಾಪದಲ್ಲಿ ಎಲ್ಲ ಸಮುದ್ರ ಪಾಲಾಗಿ ಹೋಗಿದೆ, ಮತ್ತು ಸ್ವಲ್ಪ ಇದ್ದದ್ದನ್ನು ಈ ಬಲಿಚಕ್ರವರ್ತಿಯ ಪಡೆಯವರು ಅದನ್ನು ವಶಪಡಿಸಿಕೊಂಡಿದ್ದಾರೆ. ಈ ರೀತಿಯಾಗಿ ಸರ್ವನಾಶ ಆದಾಗ ಓ ಗೋಳೋ ಎಂದು ಇದ್ದಂಥ ಒಂದಿಷ್ಟು ಪರಿವಾರದ ಒಟ್ಟಿಗೆ ಯಾರು ಬಂದದ್ದು? ದೇವೇಂದ್ರ ಸೀದಾ ಶ್ರೀಮನ್ನಾರಾಯಣನಲ್ಲಿ ಬರ್ತಾ ಇದ್ದಾನೆ. ಕ್ಷೀರಾಲಯ ವಾಸುಕಿ ಶಯನ ಮರಪಿತನೆ ಕಳ ಕಾಲನೆ ಪೊರೆಯೋ, ಕ್ಷೀರಾಲಯ ವಾಸುಕಿ ಶಯನ, ತಬಲ ಮೈಕ್, ಕ್ಷೀರಾಲಯ ವಾಸುಕಿ ಶಯನ ಮರಪಿತನೆ ಕಳಕಾಲನೆ ಪೊರೆಯೋ, ಕುಳಬಲಿಯ ದುರತಾಳದ ಬಂದವು ಪಾಲಯವಾರಿ ಜನಯನ, ಕುಳಬಲಿಯ ದುರತಾಳದ ಬಂದವು ಪಾಲಯವಾರಿ ಜನಯನ, ಸಾಸಿರ ವಿಧದಲ್ಲಿ ಶರಣರ ಕಾಯುವ, ಸಾಸಿರ ವಿಧದಲ್ಲಿ ಶರಣರ ಕಾಯುವ ಕೇಶವನಿ ಧೈರ್ಯ ನೀಡು, ಕೇಶವನಿ ಧೈರ್ಯ ನೀಡು, ಕ್ಷೀರಾಲಯ ವಾಸುಕಿ ಶಯನ ಮರಪಿತನೆ ಕಳಕಾಲನೆ ಪೊರೆಯ. ಮಾರಪಿತ, ಮಾರ ಯಾರು? ಮನ್ಮಥ. ಮನ್ಮಥನ ಪಿತನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ. ಇಗೋ ಕೂಳ ಬಲಿಯ ದುರ ತಾಳದೆ ಬಂದೆವು, ಬಲಿ ಚಕ್ರವರ್ತಿಯ ಆ ಯುದ್ಧದಲ್ಲಿ ಎದುರಾಗಲಿಕ್ಕೆ ಸಾಧ್ಯವಾಗಿದೆ ಬಂದಿದ್ದೇವೆ. ಸಾಸಿರ ವಿಧದಲ್ಲಿ ಶರಣರ ಕಾಯುವ ಕೇಶವ, ಓ ಕೇಶವ ನೀನೇ ಧೈರ್ಯವನ್ನು ನೀಡು. ಸುರಸುವಸ್ತು ಎಲ್ಲ ಸಮುದ್ರ ಪಾಲಾಗಿದೆ, ನಾಶ ಆಗಿ ಹೋಗಿದೆ. ಒಂದಿಷ್ಟಿದ್ದದ್ದನ್ನು ಬಲಿಚಕ್ರವರ್ತಿ ಪಡೆ ಅದನ್ನು ವಸೂಲಿ ಮಾಡಿಕೊಂಡಿದೆ ಅಂತ ಹೇಳುವಾಗ ನೆಗಾಡ್ತಾ ಇದ್ದಾರೆ ಶ್ರೀಮನ್ನಾರಾಯಣ. ಪ್ರಾರಬ್ಧ ಕರ್ಮ ನಿಂದು, ನೀನು ಮಾಡುವುದೇ ಹೀಗೆ. ಈ ರೀತಿಯಲ್ಲಿ ದೇವಾಂದ್ರ ಆದಿ ಅಷ್ಟದಿಕ್ಪಾಲಕರು ಶ್ರೀಮನ್ನಾರಾಯಣನಿಗೆ ಬಂದು ತಮ್ಮ ದುಃಖವನ್ನು ತೋಡಿಕೊಂಡಾಗ ಇದಕ್ಕೆ ಬಹಳ ದೊಡ್ಡ ಕೆಲಸ ಆಗಬೇಕಾಗಿದೆ. ಯಾಕಂದ್ರೆ ಇಲ್ಲವಾದರೆ ಖಂಡಿತವಾಗಿದ್ದು ಕೂಡ ಸುರಸುವಸ್ತುಗಳು ನಿನಗೆ ಲಭ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ
ಪಾಲಸಾಗರವನ್ನು ಲೀಲೆಯಿಂ ಕಡೆಯಲು ಕಾಲವೇ ನೀಡುವುದು ಮರು ಸಂಪದ. ಕಾಲವೇ ನೀಡುವುದು ಮರು ಸಂಪದ. ಮಂದಾರ ಕಡೆಗೋಲು ನೇಣಿಗೆ ವಾಸುಕಿ, ಮಂದಾರ ಕಡೆಗೋಲು ನೇಣಿಗೆ ವಾಸುಕಿ, ಮಂದಾರ ಕಡೆಗೋಲು ನೇಣಿಗೆ ವಾಸುಕಿ, ಚಂದದಿ ಸುರರು ದಾನವರೊಂದಗೀತೆ. ಶ್ರಮದ ಯತ್ನವ ಬಲು ಜತನದಿ ಕಾಯಲು ಗಮಿಪಸುದೆಯ ಹೀರಿ ಅಮರರಗೆ ಅಮರರಗೆ. ಪಾಲಸಾಗರವನ್ನು ಲೀಲೆಯಿಂದ ಕಡೆದಾಗ ಮಾತ್ರ ನಿನ್ನ ಕಷ್ಟ ಪರಿಹಾರ ಆಗ್ತದೆ, ಹೋಗಿರತಕ್ಕಂಥ ಎಲ್ಲ ಸುವಸ್ತುಗಳು ನಿನಗೆ ಬರ್ತದೆ ಅಂತೇಳಿ ಹೇಳ್ತಾರೆ. ಇದು ಎಂಥದಪ್ಪ? ಪಾಲಸಾಗರವನ್ನು ಕಡಿಯುವುದು ಹೇಗೆ? ಮಂದಾರ ಕಡೆಗೊಲು ನೇಣಿಗೆ ವಾಸುಕಿ, ಚಂದದಿಂ ಸುರರು ದಾನವರೊಂದಾಗಿ. ಒಂದು ಕಡೆ ಸುರರು, ಇನ್ನೊಂದು ಕಡೆ ದಾನವರೊಂದಾಗಿ ಮಂದಾರ ಪರ್ವತದ ಮೂಲಕವಾಗಿ ಆ ನೇಣಿಗೆ ವಾಸುಕಿ, ಇದು ಕಡಿಲಿಕ್ಕೆ ಏರ್ಬೇಕು, ವಾಸುಕಿ ಹಗ್ಗ ವಾಸುಕಿ ಅಲ್ವಾ? ಈ ರೀತಿಯಲ್ಲಿ ಶ್ರಮದ ಯತ್ನವ ಬಲು ಜತನದಿ ಕಾಯಲು ಗಮಿಪ ಸುದೆಯ ಹೀರಿ ಅಮರರಾಗಿ. ಅಮರತ್ವವನ್ನು ಪಡಿಬೇಕಾದರೆ ಅಮೃತವನ್ನು ಪಡೆಯುವುದರ ಮೂಲಕ ಇಂಥ ಪಾಲಸಾಗರವನ್ನು ನೀವು ಮಂಥನ ಮಾಡಬೇಕು ಅಂತೇಳಿ ಹೇಳ್ತಾನೆ. ಓ, ಏನು ಮಾಡೋದು ಇದಕ್ಕೆ ಅಂದರೆ ಸುರರು ದಾನವರು ಒಟ್ಟಾಗಬೇಕಾದ್ರೆ ಮೊದಲೇ ಅವರು ನಿಷ್ಠುರದಲ್ಲಿ ಹೋಗಿದ್ದಾರೆ ಜಗಳ ಮಾಡಿ, ಅವರನ್ನು ಒಪ್ಪಿಸುವುದು ಹೇಗೆ? ಆಚೆ ಬದಿ ದಾನವರು ನಿಲ್ಲಬೇಕು, ಈಚೆ ಬದಿಯಲ್ಲಿ ಸುರರು ನಿಲ್ಲಬೇಕು, ಏನು ಮಾಡೋದು ಈಗ ಅಂಥೇಳಿ ತಡ ಮಾಡಲಿಲ್ಲ. ಅವರನ್ನು ರಾಜಿ ಮಾಡುವುದರ ಮೂಲಕವಾಗಿ ನೀವು ಆ ಕಡೆಯಲ್ಲಿ ನಿಲ್ಲಿ, ಈ ಕಡೆಯಲ್ಲಿ ನಿಲ್ಲ ಅಂತೇಳಿ ಮಂದಾರ ಪರ್ವತವನ್ನು ಶಕ್ತಿ ಇದ್ದಂಥ ರಕ್ಕಸರು ಕೂಡ ಅದಕ್ಕೆ ಸ್ವಲ್ಪ ಸಹಾಯ ಮಾಡಿದರು. ದೇವೇಂದ್ರನ ಕಡೆಯಿಂದ ಶಕ್ರ ಎಂಬವನನ್ನು ಕಳಿಸಿ ಬಲಿಚಕ್ರವರ್ತಿ, ಆಗ ನಾಯಕ ಅಲ್ಲಿ ದುಷ್ಟರದ್ದು ಅಂದರೆ ರಕ್ಕಸರದ್ದು, ಅವನನ್ನು ಒಪ್ಪಿಸುವುದರ ಮೂಲಕ ಸರಿ ಒಂದು ಕಡೆಯಲ್ಲಿ ನಾವು ನಿಲ್ಲಬೇಕು, ವಾಸುಕಿಯ ಮತ್ತೊಂದು ಕಡೆಯಲ್ಲಿ ನೀವು ನಿಲ್ಲಬೇಕು, ಒಟ್ಟಿಗೆ ಮಂಥನ ಮಾಡುವುದರ ಮೂಲಕವಾಗಿ ಈ ಪಾಲಕಾಡಲವನ್ನು ಮಂಥನ ಮಾಡಿ ಆ ಮೂಲಕ ಅಮೃತ ಬರ್ತದೆ ಅಂತ ಹೇಳಿದ್ದಾರೆ. ಓ, ಈ ಅಮೃತದಲ್ಲಿ ನಾವು ಅಮರರಾಗ್ಬೋದಲ್ಲ, ಯಾರು ರಕ್ಕಸರು ಕೂಡ ಸಿಕ್ಕಿದ್ರೆ ಅವರು ಸಹ ಅಮರರಾಗ್ತಾರೆ. ಹಾಗೆ ಈ ರೀತಿಯಲ್ಲಿ ಆಗ್ಬೋದು ಅಂತೇಳಿ. ಆದರೆ ಈ ಶಕ್ರನೆಂಬವನು ಬಲಿಚಕ್ರವರ್ತಿಯನ್ನು ಮತ್ತೊಂದು ಕಡೆಯಲ್ಲಿ ನಿಂತು ಆ ಮಥನಕ್ಕೆ ಸಹಕಾರ ಮಾಡುವ ರೀತಿಯಲ್ಲಿ ಒಪ್ಪಿಗೆಯನ್ನು ಪಡೆದ ಮೇಲೆ ಒಂದು ಷರತ್ತನ್ನು ಹಾಕಿದ್ದಾನಂತೆ. ನೋಡಿ, ಬಂದಿರತಕ್ಕಂಥ ಬರುವಂಥ ಈ ಅಮೃತ ಉಂಟಲ್ಲ, ಅದರಲ್ಲಿ 2 ಪಾಲು ನಮಗೆ, 1 ಪಾಲು ನಿಮಗೆ ಅಂತ ಮೊದಲು ಹೇಳಿದ್ದಾನೆ ದೇವಾದಿ ದೇವತೆಗಳ ಕಡೆಯಿಂದ ಬಂದಿರತಕ್ಕಂಥ ಪ್ರತಿನಿಧಿಗೆ. ಯಾಕೆ ಅಂದರೆ 33 ಕೋಟಿ ದೇವಾದಿ ದೇವತೆಗಳು ಇರುವುದು, ಇವರು ರಕ್ಕಸರು 66 ಕೋಟಿ ಇದ್ದಾರೆ. ಹಾಗಾಗಿ ಬಂದಂಥ ಈ ಅಮೃತ 2 ಪಾಲು ನಮಗೆ, 1 ಪಾಲು ನಿಮಗೆ, ಇದಕ್ಕೆ ಒಪ್ಪಿಗೆಯಾದರೆ ನಾವು ನಿಲ್ತೇವೆ ಕಡಿಲಿಕ್ಕೆ ಅಂತ. ಆವಾಗ ಆಯ್ತು, ಮೊದಲಿಗೆ ಒಪ್ಪೋಣ ಮತ್ತೆ ನೋಡುವ ಅಂತೇಳಿ ಈ 3 ಪಾಲೊಳಗೆ 2 ಬೇಕು ಎನ್ನಲು ಶಕ್ರ ಸಮ್ಮತಿಸಿದ್ದಾನೆ ಅಂತ. ಅದೇ ರೀತಿಯಲ್ಲಿ ಅದರಲ್ಲಿ ಪುನಃ ಹಠ, ನಮಗೆ ತಲೆ ಬದಿ ಬೇಕು ಮತ್ತು ನಮಗೆ ಬಾಲ ಬದಿ ಬೇಕು ಅಂತೇಳಿ. ಕಡೆಗೆ ದೇವಾದಿ ದೇವತೆಗಳು ನಮಗೆ ತಲೆ ಬದಿ ಬೇಕು ಹೇಳಿದ್ರಂತೆ. ಅವರು ಬರೀ ಬುದ್ಧಿ ಇಲ್ಲ ಅವರಿಗೆ. ಅಂತೂ ಇಂತೂ ತಲೆ ಬದಿ ಬೇಕಂತ ಹೇಳುವಾಗ ಈ ವರ್ತಮಾನ ಯಾರಿಗೆ ಹೋಯಿತು? ಅದಾಗುದಿಲ್ಲ, ತಲೆ ಬದಿ ನಮಗೆ ಬೇಕಂತ ಹಠ ಹಿಡಿತಾ ಇದ್ದಾರೆ ರಕ್ಕಸರು. ಏನು ಮಾಡೋದಂತ ಕೇಳುವಾಗ ಮೆಲ್ಲ ಹೇಳಿದ್ದಾನೆ ಶ್ರೀಮನ್ನಾರಾಯಣ, ತಲೆ ಬದಿ ರಕ್ಕಸರೇ ಹಿಡೀಲಿ. ಯಾಕೊತ್ತುಂಟ, ಅಲ್ಲಿ ಹಾಲ ಬರ್ತದೆ, ವಿಷ ಬರ್ತದೆ, ಅದು ಕಾರುವಾಗ ಒಂದಷ್ಟು ಜನ ಸತ್ತು ಹೋಗ್ತಾರೆ, ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವು ಬಾಲ ಹಿಡಿಯಿರಿ ಅಂತ ಹೇಳಿದಂತೆ ದೇವಾದಿ ದೇವತೆಗಳಿಗೆ. ಆಗಬಹುದಂತ ಹೇಳುವುದರ ಮೂಲಕವಾಗಿ ದೇವಾದಿ ದೇವತೆಗಳು ಬಾಲದ ಬದಿಯಲ್ಲಿ ಹಿಡ್ಕೊಂಡಿದ್ದಾರೆ. ತಲೆ ಬದಿ ರಕ್ಕಸಕ್ಕೆ ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಈ ಮಂಥನ ಆರಂಭ ಆಗಿದೆ. ಆರಂಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಮಂದಾರ ಪರ್ವತವನ್ನು ಮಂಥನ ಮಾಡುವಾಗ ಎಲ್ಲಿ ರಕ್ಕಸರು ತಲೆ ಬದಿಯಲ್ಲಿ ಹಿಡಿದಿದ್ದಾರೆ ವಾಸುಕಿದ್ದು, ಈ ದೇವಾದಿ ದೇವತೆಗಳು ಬಾಲದ ಬದಿಯಲ್ಲಿ ಹಿಡಿದಿದ್ದಾರೆ. ಅಷ್ಟಾಗುವಾಗ ಮೊದಲು ಏನಾಯಿತು? ವಿಶೇಷವಾಗಿ ಬಂದಿದ್ದ ಕ್ಷೀರ ಸಾಗರದ ಅಡಿಗೆ ಕುಸಿಯುತ್ತದೆ ಮಂದಾರ ಪರ್ವತ. ಇಷ್ಟು ದೊಡ್ಡ ಶಕ್ತಿಶಾಲಿಗಳು ಒಂದು ಕಡೆಯಲ್ಲಿ ರಕ್ಕಸರು, ಒಂದು ಕಡೆಯಲ್ಲಿ ದೇವಾದಿ ದೇವತೆಗಳು ಎಳೆಯುವಾಗ ಮಂದಾರ ಪರ್ವತ ಉಂಟಲ್ಲ ಮಧ್ಯದಲ್ಲಿ, ಅದು ಭೂತವಾಯ್ತಂತೆ. ಆವಾಗ
ಶ್ರೀಮನ್ನಾರಾಯಣನೇ ಕೂರ್ಮಾವತಾರದಲ್ಲಿ ಬಂದು ಆ ಮಂದಾರ ಪರ್ವತದ ಅಡಿಗೆ ಹೋಗಿ ಅದನ್ನು ಎತ್ತಿ ಹಿಡಿದಾನೆ. ಕಡಿಲಿಕ್ಕೆ ಸರಿಯಾಗಿ ಇನ್ನು ಹಂದಾಡಬಾರ್ದು ಅದು ಅಂತ. ಅದೇ ರೀತಿಯಲ್ಲಿ ಶ್ರೀಮನ್ನಾರಾಯಣ ಲೀಲೆಯನ್ನು ಅಲ್ಲಿ ತೋರಿದ್ದಾನೆ. ಅಲ್ಲಿ ತೋರಿದಾಗ ಕೂರ್ಮಾವತಾರದಲ್ಲಿ ಶ್ರೀಹರಿಯೇ ಬಂದು ಮಂದಾರ ಪರ್ವತವನ್ನು ಎತ್ತಿ ಹಿಡಿದು ಮತ್ತೆ ಒಂದು ಕಡೆ ದೇವಾದಿ ದೇವತೆಗಳು, ಮತ್ತೊಂದು ಕಡೆಯಲ್ಲಿ ರಕ್ಕಸರು ಈ ಸಮುದ್ರದ ಈ ಪಾಲ್ಗಡಲನ್ನು ಮಥನ ಮಾಡುವಂತಹ ಸಂದರ್ಭ. ಸುರರು ದೈತ್ಯರೊಂದಾಗಿ ಮಂದಾರವ ಮತಿಸಲು, ಸುರರು ದೈತ್ಯರೊಂದಾಗಿ ಮಂದಾರವ ಮತಿಸಲು, ಕ್ಷೀರವಾರಿದಿ ಮಧ್ಯ ಘೋರ ಹಲವೋ, ಕ್ಷೀರವಾರಿದಿ ಮಧ್ಯ ಘೋರ ಹಲವೇ, ಸುರಾಸುರರು ಕಂಗೆಡಲು ನಾರಾಯಣ ಪೇದನಾಗ, ಅಂಬುದಿ ವಿಷ ಉಪಶಮನಕ ಶಂಭುಗೋರ್ವ ಶಕ್ತನು, ಅಂಬುದಿ ವಿಷ ಉಪಶಮನಕ ಶಂಭುಗೋರ್ವ ಶಕ್ತನು, ಶಂಭುಗೋರ್ವ ಶಕ್ತನು. ಏನಾಯಿತು? ಸುರರು ದೈತ್ಯರೊಂದಾಗಿ ಮಂದಾರವ ಮತಿಸಲಾಗ ಕ್ಷೀರವಾರಿದಿಯ ಮಧ್ಯೆ ಘೋರ ಹಾಲಾಹಲ, ವಿಷ ಬರಲಿಕ್ಕೆ, ವಿಷ ಕಕ್ಕಲಿಕ್ಕೆ ಶುರುವಾಯಿತು. ಅದೇ ಆ ರಕ್ಕಸರ ಕಡೆಯಲ್ಲಿ ಆ ತಲೆಯ ಬದಿಯಲ್ಲಿ ವಿಷ ಕಕ್ಕಲಿಕ್ಕೆ ಶುರುವಾಯಿತು. ಆವಾಗ ಇನ್ನೇನು ಸುರಾಸುರರು ಕಂಗೆಡಲು, ಓ ವಿಷ ಬರ್ತಾ ಉಂಟು, ಹೊಗೆ ಹೇಳ್ತಾ ಉಂಟುಪ್ಪ. ನಾರಾಯಣ ಮೆಲ್ಲ ಪೇಳನಾಗ ಅಂಬುದಿ ವಿಷ ಉಪಶಮನಕ್ಕೆ ಶಂಭು ಓರ್ವ ಶಕ್ತರೋ. ಶಂಭು ಆ ಮಹಾಲಿಂಗೇಶ್ವರ ಪರಮೇಶ್ವರ ಈ ಅಂಬುದಿ ವಿಷ ಉಪಶಮನಕ್ಕೆ, ಈ ವಿಷವನ್ನು ಉಪಶಮನ ಮಾಡಬೇಕಾದ್ರೆ ಅವನೇ ಆಗಬೇಕು. ಓಡಿ ಹೋಗಿ ಒಂದೇ ಭಾವದಿ, ಒಂದೇ ಭಾವದಿ ಜಾನಗೈಯಲು ನಂದಿವಾಹನ ಸಿಂಧು ಮತನೋದ್ಭಮ ವಿಷವನು ಒಂದೇ ನಿಮಿಷದಿ ಕುಡಿ ಪಾರ್ವತಿ ಕಂಠವ ಪಿಡಿದು ಸೋಕಿಸಿ. ಇಲ್ಲಿ ಏನಾಯ್ತು ನೋಡಿ, ಆ ಶಿವನನ್ನು ಕುರಿತು ದೇವಾದಿ ದೇವತೆಗಳು ಧ್ಯಾನ ಮಾಡ್ತಾ ಇದ್ದಾರೆ. ವಿಷ ಬಂದಿದೆ, ಹಲಾಹಲ ಒಟ್ಟು ನಮ್ಮನ್ನೆಲ್ಲ ತೊಂದರೆ ಮಾಡ್ತಾ ಇದೆ. ಏನು ಮಾಡುವುದಂತ ಕೇಳುವಾಗ ಓಡಿ ಓಡಿ ಬಂದಿದ್ದಾನೆ. ಭಕ್ತರ ಅಭೀಷ್ಟವನ್ನು ಈಡೇರಿಸಬೇಕು ಅಂತೇಳಿ ಶಿವನು ಆ ವಿಷವನ್ನು ತಾನೇ ಕುಡಿದು ಬಿಟ್ಟಿದ್ದಾನೆ. ಶ್ರೀಮನ್ನಾರಾಯಣ ಹೇಳಿದ್ದಾನೆ, ಅವನಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದ. ಕುಡಿಯುವಾಗ ಪಾರ್ವತಿಗೆ ತಲೆ ಬಿಸಿ ಆಯಿತು, ನನಗಿನ್ನು ನನ್ನ ಗಂಡ ಸಿಕ್ಕುವುದಿಲ್ಲ. ಅವ ಯಾರ ಮತ್ತೆ ಕಡೆಗೆ ನಾಳೆ ಬರುವುದು ಬೇಡ, ಪತ್ರಿಕೆಯಲ್ಲಿ ನಮ್ಮ ಈಶ್ವರ ಆತ್ಮಹತ್ಯೆ ಮಾಡ್ತಾರೆ ಅಲ್ವಾ, ಏನಾದರೂ ಆಗ್ಬೋದು ಅಂತೇಳಿ. ಅದಕ್ಕೆ ಬೇಕಾಗಿ ಓಡಿ ಓಡಿ ಬಂದು ಅವ ವಿಷವನ್ನು ಕುಡಿಯುವಾಗಲೇ ಕಂಠವನ್ನು ಗಟ್ಟಿಯಾಗಿ ಹಿಡಿದಿದ್ದಾಳಂತೆ ಪಾರ್ವತಿ. ಆವಾಗ ಅದು ಕೆಳಗೆ ಹೋಗಲಿಲ್ಲ, ಹೃದಯಕ್ಕೆ ಹೋಗಲೇ ಇಲ್ಲ, ವಿಷ ಕಂಠದಲ್ಲೇ ಕೂತಿದೆ. ಇಂಥ ಕಂಠದಲ್ಲಿ ವಿಷವನ್ನು ತಂದಿರಿಸಿಕೊಂಡು ಈ ರೀತಿ ಆದಂಥ ಆ ಸಮುದ್ರ ಮಥನ ಕಾಲದಲ್ಲಿ ವಿಷವನ್ನು ಕುಡಿದಂಥ ಆ ಶಿವನಿಗೆ ನೀಲಕಂಠ ಅಂತೇಳಿ ಹೆಸರಾಗಿದೆ ನೋಡಿ. ಹೌದಾ? ಇಂಥ ನೀಲಕಂಠನ ಈ ಅದ್ಭುತವನ್ನು ತೋರಿದ್ದಾನೆ. ಉಳಿಸಿಕೊಂಡು ಆಮೇಲೆ ಎಲ್ಲ ರೀತಿಯಲ್ಲೂ ನೋಡುವಾಗ ಇನ್ನೇನು ಮತ್ತೆ ಸಮುದ್ರ ಮಥನ ಶುರುವಾಗಿದೆ. ಶುರುವಾಗುವಾಗ ಮತ್ತೆ ವಾಲಿ, ಇಂದ್ರನ ಆ ಮಗನಾಗಿರ್ತಕ್ಕಂಥ ವಾಲಿ ಬಂದನಾಗ ವಾಲಿಯು ಇಂದ್ರನನು ಕಂಡನು, ಇಂದು ಗೈವ ಕಾರ್ಯವೇನು ಅಂದದೊಳು ತಿಳಿಸಿರಿ. ಶರದಿ ಮಥನ ಮಾಡ್ಪುದಿದುವೆ ಭರಿತ ಧನುಜರೊಂದಿಗೆ ಇರಲು ನೀನು ಮಂದೆಯೇನು ವರೆಲೆ ಜತನದಿ. ಇಂದ್ರನ ಮಗನಾಗಿರ್ತಕ್ಕಂಥ ವಾಲಿ ಬಂದು ಹೇಳ್ತಾನೆ, ಇದು ಎಂಥದ್ದು, ಇದು ಆಚೆ ಬದಿ ಎಳಿತಾ ಇದ್ದಾರೆ, ಈಚೆ ಬದಿ ಹೇಳ್ತಾ ಇದ್ದಾರೆ, ಹಗ್ಗ ಜಗ್ಗಾಟ ಅಲ್ಲ ಮಾರೆ, ಇದು ವಿಶೇಷವಾಗಿರ್ತಕ್ಕಂಥ ಪಾಲ್ಗಡಲನ್ನು ನಾವು ಮತಿಸ್ತಾ ಇದ್ದೇವೆ. ಅಯ್ಯೋ ಅದಕ್ಕೆ ಇಷ್ಟು ಜನ ಬೇಕಾ? ನಾನು ಒಬ್ಬನೇ ಒಂದೇ ಎರಡು ಕೈಯಲ್ಲಿ ಆಚೆ ಬದಿಯಲ್ಲಿ ಹಾವನ್ನು ಈಚೆ ಹಿಡಿದ್ದೆ, ನಾನು ಈಚೆ ಬದಿಯಲ್ಲಿ ನಾನೇ ಅದನ್ನು ಬಹಳ ವಿಶೇಷವಾಗಿ ಒಬ್ಬನೇ ಕಾಡ್ದು ನಿಮಗೆ ಅಮೃತ ತೆಗೆದುಕೊಡ್ತಿದ್ದೆ ಅಲ್ವ ಅಂತ ಹೇಳುವಾಗ ದೇವೇಂದ್ರ ನಗಾಡ್ತಾ ಇದ್ದಾನೆ. ಶರದಿ ಮಥನವನ್ನು ನಾವು ಮಾಡ್ತಾ ಇದ್ದೇವೆ, ನಿನಗೆ ಅದೆಲ್ಲ ಬೇಡ ಅಂಥೇಳಿ ಹೇಳಿದಾಗ ತಡ ಮಾಡಲಿಲ್ಲ, ಸ್ವಲ್ಪ ವಿರಾಮದಲ್ಲಿದ್ದಾರೆ. ಅಂದರೆ ಅಲ್ಲಿ ಕೂಡ ಹಾಗೆ ಆ ಸಮುದ್ರ ಮಥನ ಮಾಡುವಂಥ ಒಂದು ಕಡೆಯಲ್ಲಿ ದೇವಾದಿ ದೇವತೆಗಳು ಅವರಿಗೂ ಸ್ವಲ್ಪ ವಿರಾಮ ಬೇಡವಾ, ಚಹಾ ಕುಡಿಲಿಕ್ಕೂ ಅಥವಾ ಒಂದು ಸ್ವಲ್ಪ ಏನಾದರೂ ಆಹಾರ ತಿನ್ನಲಿಕ್ಕೆ ಹೋಗಿದ್ದಾರೆ ಕಂಡ. ಅಷ್ಟೊತ್ತಿಗೆ ಆ ಶಕ್ತಿಶಾಲಿ ಆಗಿರತಕ್ಕಂಥ ವಾಲಿಯು ಬಲದ ಕೈಯಲ್ಲಿ ಶಿರವ ಪಿಡಿದು, ಬಲದ ಕೈಯಲ್ಲಿ ಶಿರವ ಪಿಡಿದು ಛಲದಿ ಬಾಲವ ಎಡದ ಕೈಯೊಳಗೆ ನಿಲ್ಲದೆ ಮಥನವ ಮಾಡಿ ನೋಡಲಾಕ್ಷಣ ಚೆಲುವೆ ತಾರೆಯೊಂದಿಗೆ
ಮಾಲಿಯೇ. ಶ್ರೀಮನ್ನಾರಾಯಣನ ಲೀಲೆಯಲ್ಲಿ ಏನು ನೋಡಿ, ಇಲ್ಲಿ ಇವನ ಕಾರ್ಯ ಅಗತ್ಯ ಇಲ್ಲ ಅವರಿಗೆ. ದೇವೇಂದ್ರನ ಮಗನಾಗಿರ್ತಕ್ಕಂಥ ವಾಲಿಯ ಕೆಲಸ ಅಗತ್ಯ ಉಂಟಾ? ಬೇಡ. ಅವನ ಶಕ್ತಿಶಾಲಿಯಿಂದ ಅದನ್ನು ಕಡಿತಾ ಇದ್ದಾನೆ ಮಾತ್ರ. ಎರಡು ಕೈ, ಒಂದು ಕೈ ಈಚೆ ಬದಿಯಲ್ಲಿ ತಲೆ ಬದಿಯಲ್ಲಿ ವಾಸುಕಿಯದ್ದು, ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಕೈಯದ್ದು ಬಾಲದ ಬದಿಯಲ್ಲಿ ಒಬ್ಬನೇ ಅದನ್ನು ಮತಿಸ್ತಾ ಇದ್ದಾನೆ. ಅದರ ಬದಲಿಗೆ, ಅಮೃತದ ಬದಲಿಗೆ, ಇನ್ನುಳಿದಂಥ ಸುವಸ್ತುಗಳ ಬದಲಿಗೆ ತಾರೆ ಎನ್ನತಕ್ಕಂಥ ಒಬ್ಬಳು ಕನ್ಯಾಮಣಿ ಬರ್ತಾ ಇದ್ದಾಳೆ. ಈ ತಾರೆ ಬಂದಾಗ ಅವನಿಗೆ ಖುಷಿ ಆಗ್ತದೆ ನೋಡಿ. ತಡ ಮಾಡಲಿಲ್ಲ. ದೇವಾದಿ ದೇವತೆಗಳು ಶ್ರೀಮನ್ನಾರಾಯಣನ ಒಂದು ಸಲಹೆ ಮೇರೆಗೆ ಆ ತಾರೆಯನ್ನು, ಈಗ ಇದು ನೀನು ಇಟ್ಕೋ, ನೀನೇ ಮದುವೆ ಆಗು, ಮತ್ತೆ ಈ ಸುದ್ದಿಗೆ ನೀನು ಬರಬೇಡ ಮಾರ, ನೀನು ಯಾಕೆ ಬಂದದ್ದೇ ತಪ್ಪು, ಹಾಗಾಗಿ ನಿನಗೆ ಇದು ಬೇಡ ಅಂತೇಳಿ ಸಿಕ್ಕಿಬಿದ್ದು ಆ ವರ ಕೊಡುವ ಭಾಷೆ ತಂದೆ ದೇವೇಂದ್ರನಿಂದ ವರಾಹ ಮಾಲಿಕೆ ಇನ್ನು ಮುಂದೊಂದು ದಿನದಲ್ಲಿ ಏನಾದರೂ ನಿನಗೆ ತೊಂದರೆ ಬಂದರೆ ಈಗ ಬಂದದಕ್ಕೆ ನೀನು ಹೋಗು ಅಂತೇಳಿ ಒಂದು, ಅಂದರೆ ಯುದ್ಧ ಮಾಡುವಾಗ ಎದುರಿನವನ ಅರ್ಧ ಶಕ್ತಿ ಅವನಿಗೆ ಬರ್ತದಂತೆ. ಅಂತ ಒಂದು ಮಾಯಕದ ವರಾಹ ಮಾಲಿಕೆಯನ್ನು ತಂದೆಯಿಂದಲೇ ದೇವೇಂದ್ರನಿಂದಲೇ ವರವಾಗಿ ಪಡೆದು ಅಲ್ಲಿಂದ ತೆರಳುತ್ತಾನೆ ಯಾರು? ವಾಲಿ. ನಂತರ ಮತ್ತೆ ವಿಶೇಷವಾಗಿರ್ತಕ್ಕಂಥ ಈ ಸಮುದ್ರ ಮಥನ ಆರಂಭ ಆಗ್ತದೆ. ಆಗಾಗಲೇ ಸ್ವಲ್ಪ 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 ಶುರುವಾಗಿದೆ ವಿಶೇಷವಾಗಿರ್ತಕ್ಕಂಥ ಇನ್ನೇನು ಸುವಸ್ತುಗಳೆಲ್ಲವೂ ಕೂಡ ಸಮುದ್ರದಿಂದ ಮತ್ತೆ ಸುರಲೋಕಕ್ಕೆ ಸೇರುವಂತ ಕೆಲಸ ಆಗಿದೆ. ಸಮುದ್ರ ಮಥನ ಸ್ವಲ್ಪ ಯಶಸ್ವಿ ಆಗ್ತಾ ಉಂಟು. ಆದರೆ ಯಶಸ್ವಿ ಇನ್ನೂ ಕೂಡ ಆಗಬೇಕಾದರೆ ಶ್ರೀಮನ್ನಾರಾಯಣನ ಲೀಲೆ ಪ್ರಕಾರವಾಗಿ ಅದು ಮುಂದುವರಿಬೇಕಾಗಿದೆ. ಸಮುದ್ರ ಮಥನ ವಾಲಿ ಹೋದ. ಇತ್ತ ಕ್ಷೀರೋದಧಿಯನ್ನು ಮತಿಸಲು ಮತ್ತೆ ಶುರು ಮಾಡಿದ್ದಾರೆ ದೇವಾದಿ ದೇವತೆಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ರಕ್ಕಸರಾಗಿರ್ತಕ್ಕಂಥ ಬಲಿಚಕ್ರವರ್ತಿ ಬಡೆ ಕ್ಷೀರೋದಧಿಯನ್ನು ಮತಿಸಲು ಆದಿಲಕುಮಿ ಪ್ರಕಟವಾಗುತ್ತಲೀ. ಆಹಾ, ಇನ್ನೇನು ಹಾಲಾಹಲ ಬಂದು ಹೋಯಿತು. ಆಮೇಲೆ ಸುರಸುವಸ್ತುಗಳೆಲ್ಲವೂ ಕೂಡ ಒಂದೊಂದಾಗಿ ದೇವಲೋಕಕ್ಕೆ ಸೇರ್ಲಿಕ್ಕೆ ಶುರುವಾಗಿದೆ. ಇನ್ನೇನು ಬರ್ತದೆ? ಅದರ ಮಧ್ಯದಲ್ಲಿ ಒಬ್ಬ ವಾಲಿ ಎಂಬವನು ಬಂದಿದ್ದಾನೆ. ಅವನಿಗೆ ಯಾರೋ ಮತ್ತೊಂದು ಹುಡುಗಿ ಬಂದು ತಾರೆಯ ಉಪಾಧಿಯಲ್ಲಿ ಅವನನ್ನು ಸೇರಿ ಹೋಗಿದ್ದಾಳಂತೆ. ಇನ್ನು ಮತಿಸುವಾಗ ಯಾರಪ್ಪ ಅಂತೇಳಿ ನೋಡುವಾಗ ಸೇರಿ ಸುರರು ಮತ್ತೆ ಸುರರು ತವ ಕಡಿ ಆರಿಗೆ ಲಭಿಸುವಳಿಕೆ ಸಿರಿಗನ್ಯೆ ಆದಿಲಕುಮಿ ಪ್ರಕಟವಾಗುತ್ತಲಿ ಮತಿಸಲು ಕ್ಷೀರೋದಧಿಯನು. ಆಹಾ, ಕೊರಳಲಿ ಶೋಭಿಪ ಮಣಿಮಯ ಹಾರ, ಕೊರಳಲಿ ಶೋಭಿಪ ಮಣಿಮಯ ಹಾರ, ಕರದಲ್ಲಿ ಶಂಖ ಚಕ್ರ ಪದುಮ ಸುಂದರ, ಹರಡಿಹ ಕಂಕಣ ದ್ವಾರವಯ್ಯಾರ, ಹರಡಿಹ ಕಂಕಣ ದ್ವಾರವಯ್ಯಾರ, ಅರ ಬಿರಿದ ಮಲ್ಲಿಕ ಹಾರ ಶೃಂಗಾರ, ಸರಸಿಜಾಕ್ಷಿ ಕೂಡಿ ನೋಟವೇ ಶುಭಕ ಉರತೊಳು ವರ್ತುಲ ಸನಮಾರ, ಶಿರದಲ್ಲಿ ಹೊಳವ ಕಿರೀಟದ ಪ್ರಕಾರ, ಶಿರದಲ್ಲಿ ಹೊಳವ ಕಿರೀಟದ ಪ್ರಕಾರ, ಸ್ಮರಣಂತ ಪುರ ಚೆಲುವಿನ ಶಿಖರ, ಸ್ಮರಣಂತ ಪುರ ಚೆಲುವಿನ ಶಿಖರ, ಕೊರಳಲಿ ಶೋಭಿ ಮಣಿಮಯ ಹಾರ, ಕರದಲ್ಲಿ ಶಂಖ ಚಕ್ರ ಪದುಮಹಾರ. ಲಕ್ಷ್ಮೀ, ಭಾಗ್ಯಲಕ್ಷ್ಮಿ, ರೂಪಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಗಜಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಲಕ್ಷ್ಮೀ ಬಂದದ್ದು ಬೇರೆ ಯಾರಲ್ಲ, ಲಕ್ಷ್ಮೀದೇವಿ ಪ್ರಕಟವಾಗಿದ್ದಾಳೆ ಮಥನದಲ್ಲಿ. ಆಮೇಲೆ ಇನ್ನೇನಪ್ಪ ಅಂತೇಳಿ ಲಕ್ಷ್ಮಿ ಮಂದಾರ ಆ ವಿಶೇಷವಾಗಿರ್ತಕ್ಕಂಥ ವೈಜಯಂತಿ ಮಾಲೆಯನ್ನು ಕೂಡ ಹಿಡ್ಕೊಂಡು ಬಂದವಳಿದ್ದಾಳೆ. ಆವಾಗ ಅವಳ ಉದ್ದೇಶ ಗೊತ್ತಾಯಿತು. ಅಲ್ಲಿರತಕ್ಕಂಥ ನಾರದ ಮಹರ್ಷಿಗಳಿರ್ಬೋದು, ಉಳಿದಂಥ ಋಷಿಮುನಿಯನ್ನರು ಇರಬಹುದು, ಅವರೆಲ್ಲರಿಗೂ ಕೂಡ ಗೊತ್ತಾಗಿದೆ. ಆ ಕಾರಣಕ್ಕೆ ಎಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವದಿಂದ ನೋಡ್ತಾ ಇದ್ದಾರೆ ಮಹಾಲಕ್ಷ್ಮಿಯನ್ನು. ಆ ಲಕ್ಷ್ಮಿಯು ಮಾಲೆಯನ್ನು ಹಿಡ್ಕೊಂಡಿದ್ದಾರೆ. ಗೊತ್ತಾಯಿತು, ಯಾರನ್ನೋ ವಿವಾಹವಾಗಲಿಕ್ಕೆ ಬೇಕಾಗಿ, ಯಾರನ್ನೋ ನಾನು ವಿಶೇಷವಾಗಿರ್ತಕ್ಕಂಥ ಇನ್ನು ವರಿಸಿಕೊಳ್ಬೇಕೆಂಬ ನೆಲೆಯಲ್ಲಿ ಆ ಉದ್ದೇಶದಿಂದ ಲಕ್ಷ್ಮೀದೇವಿ ಪ್ರಕಟಗೊಂಡಿದ್ದಾಳೆ ಸಮುದ್ರ ಮಥನದಲ್ಲಿ.
ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಒಂದು ಕಡೆಯಲ್ಲಿ ಹಾಡ್ಲಿಕ್ಕೆ ಶುರು ಮಾಡಿದ್ರು. ಇವರೆಲ್ಲೋ ಎಲ್ಲೋ ಹೋದಾಗ ವಾಲಿ ಒಬ್ಬನೇ ಮತಿಸಿದಾಗ ತಾರೆ ಬಂದಳು, ಅವನೇ ಹಿಡ್ಕೊಂಡು ಹೋದ ಅವಳನ್ನು. ಇಲ್ಲಿ ಹಾಗಲ್ಲ. ಈ ಮಥನ ಮಾಡುವಂತ ಸಂದರ್ಭದಲ್ಲಿ ದೇವಾದಿ ದೇವತೆಗಳು ಇದ್ದಾರೆ, ರಕ್ಕಸರು ಇದ್ದಾರೆ. ಓಹೋ, ಇಂಥ ಸುಂದರವಾದಂತ ಲಕ್ಷ್ಮೀದೇವಿ ಬಂದಿದ್ದಾಳೆ, ಒಬ್ಬಳು ಯಾರಂತ ಗೊತ್ತಿಲ್ಲ, ನಮಗೆ ಬೇಕು ಅಂತ ಮುಗಿಬಿದ್ರಂತೆ. ಅಯ್ಯೋ ದೇವರೇ, ಅವಳು ಒರೆಸಿದ್ರೆ ನಮ್ಮನ್ನಾಗ್ಲಿ ಅಂತ ನನಗೆ ಬೇಕು ಅಂತೇಳಿ ಮಾಲೆಯನ್ನು ಹಿಡ್ಕೊಂಡು ಬಂದಿರತಕ್ಕಂಥ ಲಕ್ಷ್ಮೀದೇವಿ ನಗುತ್ತಾ ಇದ್ದಾಳೆ. ಹಾಗೆ ಎಲ್ಲರೂ ಕೂಡ ಸ್ವಾರ್ಥದಿಂದ ನಮಗೆ ಬೇಕು ಅಂತ ಹೇಳುವ ರೀತಿಯಲ್ಲಿ ಆವಾಗ ತಡಿ ಅವಸರ ಮಾಡಬೇಕು. ರಕ್ಕಸರನ್ನು ಸಮಾಧಾನ ಮಾಡಿದ್ರಂತೆ ಮುನಿಶ್ರೇಷ್ಠರುಗಳು. ಇತ್ತ ಕಡೆಯಲ್ಲಿ ದೇವಾದಿ ದೇವತೆಗಳನ್ನು ಸಮಾಧಾನ ಮಾಡಿ ಸ್ವಲ್ಪ ನಿಲ್ಲಿ, ನಾವೇ ಸ್ವಲ್ಪ ವಿಚಾರ ಮಾಡ್ತೇವೆ. ಮಹಾಲಕ್ಷ್ಮೀ ದೇವಿ ಬಂದಿದ್ದಾಳೆ. ಆರಿಗೊಲಿವೆ ಅಮ್ಮ ಯಮ್ಮಮ್ಮ, ಆರಿಗೊಲಿವೆ ಅಮ್ಮ, ಆರಿಗೊಲಿವೆಯೋ ಅಮ್ಮ ಅಮ್ಮ, ಆರಿಗೊಲಿವೆಯೋ ಅಮ್ಮ. ಆರ ಕೊರಳಿಗೆ ಹಾರನಮ್ಮ, ಆರ ಕೊರಳಿಗೆ ನಿನ್ನ ಹಾರನಮ್ಮ, ಆದಿಯು ನೀನೆ ಜಗತ್ತ ಜನನಿಗೆ ಆರಿಗೊಲಿವೆ ಅಮ್ಮ. ಆದಿ ನೀನು ಜಗ ಪೆತ್ತ ಜನನಿಯ ವೇದ ಮಾತೆ ನೀ ದಿವ್ಯ ಕರುಣಿಯ. ಆರಿಸಿಕೊಳ್ಳುವ ಬಲು ಚಾಣುಕ್ಯ ದೇವಿ, ಆರಿಸಿಕೊಳ್ಳುವ ಬಲು ಚಾಣುಕ್ಯ ದೇವಿ. ಮೀರದು ಶ್ರೀಹರಿ ಲೀಲಾ ಮಾಯ, ಮೀರದು ಶ್ರೀಹರಿ ಲೀಲಾ ಮಾಯ. ಆರಿಗೊಲಿವೆ ಅಮ್ಮ, ಆರಿಗೊಲಿವೆ ಯಮ್ಮಮ್ಮ, ಆರ ಕೊರಳಿಗೆ ಹಾರನಮ್ಮ, ಆರ ಕೊರಳಿಗೆ ಹಾರನಮ್ಮ, ಆರಿಗೊಲಿವೆ ಅಮ್ಮ ನಮ್ಮಮ್ಮ, ಆರಿಗೊಲಿವೆ ಅಮ್ಮ. ಯಾರಿಗೆ ಒಲಿತೀವಿ ಅಮ್ಮ ಲಕ್ಷ್ಮಿ? ಈಗ ವೈಜಯಂತಿ ಮಾಲೆಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ಯಾ, ಯಾರಿ ಒಲಿತಿ ಅಂತ ಹೇಳುವಾಗ ಲಕ್ಷ್ಮಿ ಮುಂದೆ ಬರ್ತಾ ಇದ್ದಾಳೆ. ಬ್ರಹ್ಮ ಮಗನ ಸಮಾನನಾಗಿರ್ತಕ್ಕಂಥವನು, ರುದ್ರ ಶ್ಮಶಾನ ವಾಸವನ್ನು ಬೇಡ. ಅದೇ ರೀತಿಯಲ್ಲಿ ಸುರೇಂದ್ರಾದಿಗಳು ಭಕ್ತ ವೃಂದ, ಅವರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಋಷಿಮುನಿಗಳಲ್ಲಿ ಭಕ್ತಿ ಭಾವನೆ ತನಗೆ ಬರ್ತದೆ. ಹಾಗೆ ಇನ್ಯಾರಪ್ಪ, ಇನ್ನು ಬಲಿಯ ಪಂಗಡದವರು ಎಲ್ಲ ದುಷ್ಟರು, ಅವರನ್ನು ಯಾರನ್ನು ಮದುವೆ ಆಗ್ತಾರೆ? ಇಲ್ಲಪ್ಪ ಬೇಡ. ಅಂತೂ ಇಂತೂ ಮುಂದೆ ಸಾಕ್ತಾ ಹೋಗಿದ್ದಾಳೆ. ಇನ್ನೇನು ಹತ್ತಿರ ಬರುವಾಗ ಮಾಲೆಯೊಳಗಿಯ ಪುಷ್ಪ ಲಾಲಿತ್ಯ ಗಂಧ ಬಯಸುವವಗೆ, ಎಲ್ಲಾ ತರದ ಪುಷ್ಪವನ್ನು ಬಯಸುವಂತ ಒಬ್ಬರು ದೇವರಿದ್ರೆ ಅದು ಶ್ರೀಮನ್ನಾರಾಯಣ, ಶ್ರೀಹರಿ ಮಾತ್ರ. ಕೆಲವರಿಗೆ ಎಲ್ಲ ಪುಷ್ಪ ಆಗುವುದಿಲ್ಲ. ಮಾಲೆಯೊಳಗಿಯ ಪುಷ್ಪ ಲಾಲಿತ್ಯ ಗಂಧ ಬಯಸುವವಗೆ ಮಾಲೆ ಹಾಕಿ ವರಿಸಿವೆನೆಂದು ಲೀಲೆಯಿಂದ ಕ್ಷಣದಿ ಶ್ರೀಲಲನೆ ನಡೆತಂದು ಪಾಲಶಯನನ ಬಳಿ ನಿಂದು ಕೈ ಮುಗಿದು, ಪಾಲಶಯನನ ಬಳಿ ಬಂದು ಕೈ ಮುಗಿದು ಶರಣಾಗಿ ಕೇಳು ವಾರಿದಿಯದ ಸಖಿ ನಾಮಗಳು, ಶರಣಾಗಿ ಕೇಳು ವಾರಿದಿಯ ರಸಗೆ ನಾಮಗಳು. ಕರೆವರು ಎನ್ನರು ಸಿರಿಯಂದೆನುದಲಿ, ಕರೆವರು ಎನ್ನರು ಸಿರಿಯಂದೆನುದಲಿ. ಸರಸ ಜನಯನನೆ ವರಸಿ ಚಂದನು ಕೇಶವ ಮಾಧವ ಕೃಷ್ಣ ಹರಿ ಹರಿ ಕೇಶವ ಮಾಧವ, ಬೇರೆ ಯಾರಿಗಿಲ್ಲ. ವಾರಿಧಿ ಅರಸನಿಗೆ ನಾನು ಮಗಳು. ಈ ರೀತಿಯಲ್ಲಿ ಕರೆವರು ಎನ್ನನು ಸಿರಿ ಎಂದೆನು ತಲಿ. ಸಿರಿ ಅಂದ್ರೆ ಲಕ್ಷ್ಮಿ ಅಲ್ವಾ? ಹಾಗಾಗಿ ಸರಸಿ ಜನಯನನೇ ನೀನೇ ನನ್ನನ್ನು ವರಿಸಬೇಕು. ಸರಸಿ ಜನಯನನೇ ವರಿಸೈ ಎನ್ನನು ಕೇಶವ ಮಾಧವ ಹರಿ ಅಂತ ಹೇಳುವಾಗ ಸುಂದರಿ ಕೇಳೆ ತಂದೆಯ ಸುಮಮಾಲೆ,
ಸುಂದರಿ ನಿನ್ನನ್ನೇ ಕಾಯ್ತಾ ಇದ್ದೆ. ತಂದೆಯ ಸುಮಮಾಲೆ ಚಂದಿರ ಮುಖಿ ನಿನ್ನ ಆನಂದದಿ ವರಿಸು ಎಂದನಾಗಲೇ ಮುಕುಂದನು. ಈ ರೀತಿ ಆ ಮುಕುಂದನು ಕೂಡ ಅದೇ ಅಪೇಕ್ಷೆಯನ್ನು ಮಾಡಿದಾಗ ಇಡೀ ಸಭೆಯು ಮೌನವಾಗಿದೆ ಮತ್ತು ಸಂತೋಷದಿಂದ ಮೌನವಾಗಿದೆ. ಹಾಗೆ ಎಲ್ಲರಿಗಿಂತ ಮಿಗಿಲಾದಂಥ ನನ್ನವನು ನೀನೇ ಶ್ರೀಲೋಲನಾಗಿರ್ತಕ್ಕಂಥ ಶ್ರೀಮಾನ್ ನಾರಾಯಣ ಎಂದು ಮಾಲಾರ್ಪಣೆಗೆ ಅಣಿಯಾಗ್ತಾ ಇದ್ದಾಳೆ. ಆವಾಗ ತಡ ಮಾಡದೆ ಇನ್ನೇನು ಮಧುಸೂದನನು ಮಧುವಣಿಗನಾಗಿರೆ ಮಧುಸೂದನನು ಮಧುವಣಿಗನಾಗಿರೆ ಮದುವೆ ದಿಪ್ಪಣಿಗರಾಗಿರಲು ಸುರರು ವರುಣ ದೇವ ದಿಪ್ಪಣಿಗರ ಸ್ವಾಗತಿಸಿ ಹಾರೆ ಎರಲಣಿಯಾಗಲು ಲಕ್ಷ್ಮೀದೇವಿ ಪುಷ್ಪಮಾಲೆಯನಾಗ ಪಕ್ಷಿ ವಾಹನಂಗೆ ಇತ್ತು ರಕ್ಷಿಸೆಂದೆನಲು ವಂದಿಸಲು ವಕ್ಷಭಾಗದಳು ಅವಳ ನಿರಿಸಿ ವಕ್ಷಭಾಗದಳು ಅವಳ ನಿರಿಸಿ ಹರಸಲು ಹರಸಲು ವಕ್ಷಭಾಗದಳು ಇರಿಸಿ ಆ ವೈಜಂತಿ ಮಾಲೆಯನ್ನು ಹಾಕಿದಾಗ ಮತ್ತೆ ವಿಶೇಷವಾಗಿ ಆ ಲಕ್ಷ್ಮೀದೇವಿ ಆ ಶ್ರೀಮನ್ನಾರಾಯಣನಿಗೆ ಮಡದಿಯಾಗಿ ಸೇರಿಕೊಂಡಲಂತೆ. ಅವರು ಸತಿಪತಿಗಳಾಗಿದ್ದರೂ ಕೂಡ ಲೋಕಕ್ಕೆ ಮಾತಾಪಿತರಾಗಿ ಅನುಗ್ರಹ ಮಾಡತಕ್ಕಂಥವರ ಹೊತ್ತಿನವಳ ಲೀಲಾ ಮಾಯೆಯಂತೆ ಮತ್ತೆ ಕ್ಷೀರಸಾಗರ ಮತಿಸಲು ವರದನ್ವಂತರಿಯಾಗ ಅಮೃತ ಕಲಶವ ಬಿಡಿಯೆತ್ತಿ ಬರಲು ಸುರದನುಜರು ಮುಗಿಬಿದ್ದು ಹೋದರು ಹರಿಯು ಚಿಂತಿಸುತ್ತ ತ್ವರಿತದಿ ಮತ್ತೆ ಮತ್ತೆ ಮತಿಸಲು ಶುರು ಮಾಡ್ತಾರೆ. ಸಮುದ್ರ ಮಥನ ಮತ್ತೆ ಶುರುವಾಗುತ್ತೆ. ಇದು ಲಕ್ಷ್ಮೀ ಬಂದ ಮೇಲೆ ಆ ಶ್ರೀಮನ್ನಾರಾಯಣನ ವಕ್ಷಸ್ಥಳಕ್ಕೆ ಹೋಗಿ ಅವನನ್ನು ವಿವಾಹವಾಗಿ ಕೂತ ಮೇಲೆ ಮತ್ತೆ ಸಮುದ್ರ ಮಥನ ಮುಗಿಲಿಲ್ಲ. ಮತಿಸಲಿಕ್ಕೆ ಶುರು ಮಾಡುವಾಗ ಮತ್ತೆ ಬರುವುದು ಯಾರು? ಧನ್ವಂತರಿಯು ಅಮೃತವನ್ನು ಹಿಡಿಕೊಂಡು ಬಂದ ಮೇಲೆ ಮತ್ತೆ ಬಂತು. ಆ ಶ್ರೀಮನ್ನಾರಾಯಣ ಶುರುವಿಗೆ ಹೇಳಿದಂತೆ ಅಮೃತದ ಕುಂಭವನ್ನು ಹಿಡಿದುಕೊಂಡು ಮೇಲೆ ಬರ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರೆ, ಅಯ್ಯೋ ಅಮೃತ ನಮಗೆ ಬೇಕು, ಅಮೃತ ನಮಗೆ ಬೇಕು ಅಂತ. ಅಷ್ಟಾಗುವಾಗ ಜಗಳ ಮಾಡ್ತಾ ಇದ್ದಾರೆ. ಆ ದೇವಾದಿ ದೇವತೆಗಳು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ರಕ್ಕಸರು. ಅವರು 66 ಕೋಟಿ ಇದ್ದಾರೆ, ಇವರು 33 ಕೋಟಿ. ಏನು ಮಾಡುವ? ಅದರಲ್ಲಿ ಸ್ವಲ್ಪ ಹಗ್ಗ ಹಿಡ್ಕೊಂಡದ್ದು, ವಾಸುಕಿಯನ್ನು ಹಿಡ್ಕೊಂಡದ್ದು ಸ್ವಲ್ಪ ಗಟ್ಟಿಮುಟ್ಟಿನವರು ಮಾತ್ರ. ಆದ್ರೆ ಆಚೀಚೆ ಜನ ಇದ್ದಾರೆ ಎಲ್ಲ. ಅಂತೂ ನಮಗೂ ಬೇಕು, ನಮಗೂ ಬೇಕು, ನಾವೆಲ್ಲ ಅಮರರಾಗಬೇಕು ಅಂತ. ರಕ್ಕಸರಿಗೂ ಅಮರರಾಗಬೇಕೆಂಬ ಆಸೆ ಇಲ್ವಾ? ಉಂಟು. ಆ ರೀತಿಯಲ್ಲಿ ಆಗುವಾಗ ಆವಾಗ ವಿಶೇಷವಾಗಿ ಆ ಶ್ರೀಮನ್ನಾರಾಯಣನೇ ಮೋಹಿನಿ ರೂಪದಲ್ಲಿ ಬಂದನಂತೆ. ಮೋಹಿನಿ ರೂಪದಲ್ಲಿ ಆಗಮಿಸಿ ತಡಿ ನಿಲ್ಲಿ, ಎಲ್ಲರೂ ನಿಲ್ಬೇಕು ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಆ ಹೊತ್ತಿನ ಆ ಸಂದರ್ಭದಲ್ಲಿ ಮೋಹಿನಿ ರೂಪದಲ್ಲಿ ಬಂದು ಏನು ಮಾಡ್ತಾನೆ? ಮೋಹಿನಿ ರೂಪವ ತಾಳುತ್ತ ಬಳಕುತ ಮೋಹಿಪ ಧನುಜನ ಬಳಿ ಬಂದು ಮೋಹದ ನಗೆ ಬೀರಿ ಅಮೃತ ಕಲಶದಿ ದಾಹವನಿಗುವೆನೆನುತ ಸಂತೈಸಿ ದಾಹವನಿಗುವೆನೆನುತ ಸಂತೈಸಿ ತಡಿ ನಿಲ್ಲಿ, ಅದನ್ನು ನಾನು ಬಡಿಸ್ತೇನೆ. ಗಲಾಟೆ ಮಾಡೋದು ಬೇಡ. ಒಂದು ತಗೊಂಡು ಬಂದು ಸ್ವಲ್ಪ ನಿಲ್ಲಿ, ಸಾಲಾಗಿ ನಿಲ್ಲಿ, ಸಾಲಾಗಿ ಕೂತ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ ಅಂತೇಳಿ ಹೇಳುತ್ತಾ ಮೋಹಿನಿ ರೂಪವನ್ನು, ಅಂದ್ರೆ ಬಡಿಸುವ ತಾಯಿ ಹಾಗೆ. ಒಂದು ಮಕ್ಕಳಿಗೆ ತಾಯಿ ಬಡಿಸಲಿಕ್ಕೆ ಬಂದಾಗ ಸುಮ್ಮನೆ ಕೂತ್ಕೊಳ್ತಾರೆ, ಓ ಅಮ್ಮ ನಮಗೆ ಕೊಟ್ಟೆ ಕೊಡ್ತಾರೆ. ಆ ರೀತಿಯಲ್ಲಿ ಮೋಹಿನಿ ರೂಪದಲ್ಲಿ ಬಂದು ನಾನು ಬಡಿಸ್ತೇನೆ ಅಂತ ಹೇಳುವಾಗ ಕೆಲವರು ಅದರಲ್ಲೂ ನೋಡಿ ಕೂತ್ಕೊಳ್ಳಿ, ಅಮ್ಮ ನಮಗೆ ಮೊದಲು ಅಂತ ಹೇಳ್ತಾರೆ ಯಾರು? ರಕ್ಕಸರು. ಅದಕ್ಕೆ ಮೋಹಿನಿ ಹೇಳಿದರಂತೆ, ಬೇಡ, ಅದು ಸುರು ಮೇಲಿನಲ್ಲುಂಟಲ್ಲ, ಪಾತ್ರೆಯಲ್ಲಿ ಮೇಲೆ ಸ್ವಲ್ಪ ನೀರುಂಟು, ಅದು ಮೊದಲು ದೇವಾದಿ ದೇವತೆಗಳಿಗೆ ಹಾಕ್ತೇನೆ ನಾನು. ಅದು ಸ್ವಲ್ಪ ತೆಳು ಉಂಟು, ಆಮೇಲೆ ಅಡಿಯಲ್ಲಿ ದಪ್ಪದ ಇದು ಬರ್ತದೆ. ಅಡಿ ಸ್ವಲ್ಪ ಒಳ್ಳೆ ರುಚಿಯಾಗಿರ್ತಕ್ಕಂಥ ಅಡಿಯಲ್ಲಿ ಉಂಟು, ಅದು ನಿಮಗೆ ಸಿಗ್ತದೆ ಹೌದಾ ಅಂತ ಕೆಲವರು ಒಪ್ಪಿದರು. ಪೆದ್ದು ಮಂಡೆಯವರದೆಲ್ಲ ಆ ಪೆದ್ದು ತಲೆಯವರೆಲ್ಲ ಒಪ್ಪಿದಾಗ ಏನಾಯ್ತು? ಅವರೆಲ್ಲ ಕೂತರು. ಆಯ್ತು, ದಪ್ಪದ ಬಹಳ ರುಚಿಯಾಗಿರುವುದನ್ನು ಅಮ್ಮ ನಮಗೆ ಮತ್ತೆ ಬಡಿಸ್ತಾರಂತೆ. ಅದೇ ರೀತಿಯಲ್ಲಿ ತೆಳುವಾದದನ್ನು ದೇವಾದಿ ದೇವತೆಗಳಿಗೆ ಮೋಹಿನಿಯಾಗಿ ಬಂದವರು ಬಡಿಸ್ತಾರಂತೆ. ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ. ಆವಾಗಲೂ ಕೂಡ ಇದನ್ನು ನಂಬಿದವರು ಕೆಲವರು ಅಕ್ಕಸರಿ ಇರಬಹುದು. ಯಾರೋ ಒಬ್ಬ ಮೋಸಗಾರ, ಅವನೇನು ಮಾಡ್ತಾನೆ? ಅವನು ತಡ ಮಾಡಲಿಲ್ಲ. ಅದಕ್ಕೆ ಬೇಕಾಗಿ ಅವನು ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ, ಅಂದರೆ ಸ್ವರ್ಭಾನು ಎಂಬ ರಕ್ಕಸ,
ಅವನ ಹೆಸರು ಸ್ವರ್ಭಾನಂತ ಎಂಬ ರಕ್ಕಸ ದೇವಾದಿದೇವತೆಗಳಿಗೆ ತಿಳಿಯದಂತೆ, ರಕ್ಕಸರಿಗೂ ಕೂಡ ತಿಳಿಯದಂತೆ ದೇವಾದಿದೇವತೆಗಳ ಆ ಒಂದು ಸರದಿಯಲ್ಲಿ ಬಂದು ಕೂತಿದ್ದಾನಂತೆ. ಹೇಳುವಾದರೂ ಚಿಂತಿಲ್ಲ, ನಾನು ಮೊದಲು ಅದನ್ನು ಕುಡಿತೇನಂತೆ. ಈಚೆ ಬಂದು ಕುಡಿಯುವಾಗ ಅದು ಶ್ರೀಮನ್ನಾರಾಯಣನ ಮೋಹಿನಿಯಾಗಿ ಬಂದವನಿಗೆ ಗೊತ್ತಾಯಿತು. ತಡ ಮಾಡದೆ ಬಡಿಸುವ ಸೌಂಡಿನಲ್ಲಿ ಅವನನ್ನು ಕತ್ತರಿಸಿ ರುಂಡವನ್ನು ಬಿಸಾಡ ಹಾಕಿದ್ದಾಳೆ. ಆವಾಗ ಅವನು ಸ್ವಲ್ಪ ತಗೊಂಡಾಗಿದ್ದವ, ಏನು ಮಾಡುವ, ತುಂಡಾಯ್ತಲ್ವ, ಸ್ವಲ್ಪ ಹೋಗಿದೆ ದೇಹಕ್ಕೆ, ಇನ್ನು ಅಂತೂ ಬಚಾವಾಗುವುದಿಲ್ಲ, ಅವನಿಗೇನೋ ಒಂದು ಕಷ್ಟಕರವಾಗಿರ್ತಕ್ಕಂಥ ಜೀವನ ಆಗ್ತದೆ ಎಂಬ ರೀತಿಯಲ್ಲಿ ರಾಹು ಮತ್ತು ಕೇತುಗಳಾಗಿ, ಅಂದರೆ ರುಂಡ ಮತ್ತು ಮುಂಡ ಬೇರೆ ಬೇರೆ ಆಗಿದೆ, ಸ್ವಲ್ಪ ಸ್ವಲ್ಪ ಹೋಗಿದೆ ಅದು. ಹಾಗಾಗಿ ಅವರು ಅಮರರಾಗಿ ಬಿಟ್ಟರು, ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆ ರೀತಿಯಲ್ಲಿ ಶಕ್ತಿವಂತರಾಗಿ ಬಲಿಯನ್ನು ಮತ್ತೆ ದೇವಾದಿದೇವತೆಗಳು ಎಲ್ಲ ಅಮರರಾದ ಮೇಲೆ ಮೊದಲೇ ಈ ಕ್ಷೀರಸಾಗರದಲ್ಲಿ ಈ ಸಮುದ್ರ ಮಥನವಾದಾಗ ಬೇಕಾಗಿರತಕ್ಕಂಥ ಎಲ್ಲ ಸುವಸ್ತುಗಳು ತಾನಾಗಿ ದೇವಲೋಕಕ್ಕೆ ಸೇರಿಕೊಂಡಿದೆ. ಅದರ ನಂತರದಲ್ಲಿ ಮತ್ತೆ ಈ ಬಲಿಚಕ್ರವರ್ತಿ ಪಡೆಯವರು ವಶ ಮಾಡಿಕೊಂಡಂತ ಎಲ್ಲಾ ಸುವಸ್ತುಗಳು ಏನಿರಬಹುದು, ಆ ಕಲ್ಪವೃಕ್ಷ, ಕಾಮಧೇನು, ಪಾರಿಜಾತ, ಚಿಂತಾಮಣಿ, ಐರಾವತ ಎಲ್ಲವನ್ನೂ ಕೂಡ ಮತ್ತೆ ಮರುಪಡೆಯುವುದರ ಮೂಲಕವಾಗಿ ಮತ್ತೆ ಈ ಅಮೃತವನ್ನು ಸ್ವೀಕರಿಸುವುದರ ಮೂಲಕ ಅಮರರಾಗುವುದರ ಮೂಲಕ ದೇವಾದಿ ದೇವತೆಗಳು ಸುರಗದ್ದಿಗೆಯನ್ನು ಮೆರೆದಿದ್ದಾರಂತೆ. ಇಂತಹ ವಿಶೇಷವಾಗಿರತಕ್ಕಂಥ ಈ ಲೀಲೆಯನ್ನು ಭಗವಂತನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ತೋರ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಲಕ್ಷ್ಮೀರಮಣನಾಗಿ, ಲಕ್ಷ್ಮೀ ಸಹಿತ ಆ ನಾರಾಯಣನಾಗಿ ಇದೇ ಕಥೆಯೊಳಗೆ ಅವರು ಕೂಡ ಸತಿಪತಿಗಳಾಗುವುದರ ಮೂಲಕ ಲೋಕಕ್ಕೆ ಮಾತಾಪಿತರಾಗುವುದರ ಮೂಲಕವಾಗಿ ಮತ್ತೆ ಜಗತ್ತಿನಲ್ಲಿರತಕ್ಕಂಥ ದುಷ್ಟ ನಿಗ್ರಹ ಶಿಷ್ಟರ ಪರಿಪಾಲನೆಯನ್ನು ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಒಂದು ಆ ಭಗವಂತನ ಲೀಲೆಯನ್ನು ತೋರುವಂಥ ಈ ಕಥೆಯೇ ಸಮುದ್ರ ಮಥನ. ಈ ಕಥೆಯನ್ನು ಸಭಾ ಕಾರ್ಯಕ್ರಮಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಸ್ವಲ್ಪ ಬೇಗ ಮುಗಿಸುವ ಪ್ರಯತ್ನ ಮಾಡಿದ್ದೇವೆ. ಆದರೂ ನಮಗೆ ಅರ್ಧ ಗಂಟೆ ವಿಳಂಬವಾದದಿಂದ ನಾನು 20 ನಿಮಿಷ ಮತ್ತೆ ಜಾಸ್ತಿ ತಗೊಂಡಿರಬಹುದು, ಸಹಕರಿಸಬೇಕು ಅಂತ ಕೇಳಿಕೊಂಡು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಅನನ್ಯವಾಗಿರ್ತಕ್ಕಂಥ ಶ್ರೀ ಉಳ್ಳಾಲ್ತಿ ಧರ್ಮ ಅರಸರ ಕ್ಷೇತ್ರ ಉಳಿಯ ಉಳ್ಳಾಲದ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ಸಮುದ್ರ ಮಥನ ಎನ್ನತಕ್ಕಂಥ ಈ ಒಂದು ಕಥಾನಕವನ್ನು ಆಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಆಡಳಿತ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಹಿಮ್ಮೇಳದಲ್ಲಿ ಸಹಕರಿಸಿದ್ದಾರೆ ಸತೀಶ್ ಸುರತ್ಕಲ್ ಅವರು ಕೀಬೋರ್ಡ್ನಲ್ಲಿ, ಹಾಗೆ ದೀಪಕ್ ರಾಜ್ ಉಳ್ಳಾಲ್ ತಬಲದಲ್ಲಿ, ಮತ್ತೆ ಈ ಕಾರ್ಯಕ್ರಮವನ್ನು ಪ್ರಾಯೋಜಕರಾಗಿ ಸಹಕಾರ ಮಾಡಿದ್ದಾರೆ ಶ್ರೀ ಪ್ರಕಾಶ್ ಎಚ್ ಕೊಲ್ಯ ಮತ್ತು ಮನೆಯವರು. ಅವರಿಗೂ ಕೂಡ ನಮ್ಮ ಪ್ರತ್ಯೇಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂತಹ ಒಂದು ಅದ್ದೂರಿಯ ಹಾಗೂ ಧಾರ್ಮಿಕವಾಗಿರತಕ್ಕಂಥ ಪ್ರಕ್ರಿಯೆಯನ್ನು ಮಾಡುವುದರ ಮೂಲಕವಾಗಿ ಸದ್ಭಕ್ತಿಯಿಂದ ಇಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಸಮಿತಿಯ ಎಲ್ಲ ಸದಸ್ಯರಿಗೆ, ಮುಖ್ಯಸ್ಥರಿಗೆ ಮತ್ತು ನೇರದಂಥ ಭಕ್ತ ಅಭಿಮಾನಿಗಳಿಗೆ ಶ್ರೀಮನ್ನಾರಾಯಣ ಹಾಗೂ ಮಾಗಣೆ ಎಲ್ಲ ಶಕ್ತಿ ದೇವರು ಹಾಗೆ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಪರಿವಾರ ಶಕ್ತಿಗಳೆಲ್ಲರೂ ಕೂಡ ಆಯುರಾರೋಗ್ಯ ಅಷ್ಟೈಶ್ವರ್ಯ ಸುಖ ಸಂಪತ್ತನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಮಂಗಳಕ್ಕೆ ಅಪ್ಪಣೆಯನ್ನು ಕೇಳ್ತಾರೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಆರಕ ದೋಷ ಗಂಧ ವಿದ್ರೂರ ಜಗತ್ಪೋಷಕ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನ ಶೇಷವರ ಪರ್ಯಂಕ ಶಯನ ವಿಭೀಷಣ ಪ್ರಿಯ ವಿಜಯ ಸಕ ಸಂತೋಷ ಪಡಿಸುವನು ತನ್ನವರಿಗೆ ಇಷ್ಟಾರ್ಥವ ಪೂರೈಸಿ, ಇಷ್ಟಾರ್ಥವ ಪೂರೈಸಿ. ಮಂಗಳ ಜಯ ಶುಭ ಮಂಗಳ, ಮಂಗಳ ಜಯ ನಿತ್ಯ ಮಂಗಳ. ಭೂಮಿಯ ದಾನವ ಬೆಳೆದವನಿಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಭಾಮೆಯರ ರಸ ಶ್ರೀ ಗೋಪಾಲ ಕೃಷ್ಣಗೆ ಮಂಗಳಂ 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 ಶುಭ ಮಂಗಳಂ 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 ಶುಭ ಮಂಗಳಂ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಲಗ್ನ ಶುಭ ಲಗ್ನ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಮ ಶುಭ ಕರ್ಮ, ಇಂದು ಪುರಂದರ ವಿಠಲರಾಯನ ಸಂದರ್ಶನ ಭವಜನಗಳ
ಶಕ್ತಿಗಳಿಗೆ ಓಂ ನಾನಿಗೂ